ಸಮಾಜದ ರಕ್ಷಣೆಗೆ ಇರುವವರು. ಪೊಲೀಸರನ್ನ ಕಂಡ್ರೆ ಮಕ್ಕಳು ಇನ್ಮುಂದೆ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದೀಗ ಪುತ್ತೂರಿನ ಪೊಲೀಸ್ ಠಾಣೆಯಲ್ಲಿ ಸ್ನೇಹಪರ ವಾತಾವರಣ ಹಾಗೂ ಮಕ್ಕಳಿಗೆ ತಮ್ಮ ಹಕ್ಕುಗಳ ಕುರಿತು ಅರಿವು ಮೂಡಿಸಲು ರೋಟರಿ ಯುವದ ಪ್ರಾಯೋಜಕತ್ವದಲ್ಲಿ ಪುತ್ತೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಆರಂಭವಾಗಿದೆ ಮಕ್ಕಳ ವಿಶೇಷ ಘಟಕ. ಠಾಣೆಗೆ ಆಗಮಿಸಿದ ಮಕ್ಕಳಿಗೆ ಪೊಲೀಸರು ಪುಷ್ಪಾರ್ಚನೆ ಮಾಡೋ ಮೂಲಕ ಬರಮಾಡಿಕೊಂಡರು. ಬಳಿಕ ಮಕ್ಕಳ ಕೈಯಿಂದಲೇ ದೀಪ ಪ್ರಜ್ವಲಿಸಿ ಮಕ್ಕಳ ವಿಶೇಷ ಘಟಕ ಮತ್ತು ವರ್ಣಚಿತ್ರದ ಕೊಠಡಿ ಉದ್ಘಾಟನೆ ನಡೆಯಿತು. ಸಭಾ ಕಾರ್ಯಕ್ರಮದ ಬಳಿಕ ಪೊಲೀಸರಿಗೆ ಐಎಎಸ್, ಐಪಿಎಸ್ ಹಾಗೂ ತತ್ಸಮಾನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ದರ್ಶನ್ ಗರ್ತಿಕೆರೆ ಅವರು ಮಾಹಿತಿ ನೀಡಿದರು. ಇದು ರೋಟರಿಯಿಂದ ನಡೆದ ಸಮಾಜಮುಖಿ ಕಾರ್ಯಕ್ರಮ ಅಷ್ಟೇ ಅಲ್ಲ, ಪೊಲೀಸರ ಮೇಲೆ ಮಕ್ಕಳಿಗೆ ಗೌರವ ಹೆಚ್ಚಾಗುವಂತಹ ಅದ್ಭುತ ಯೋಜನೆ. ಒಟ್ಟಿನಲ್ಲಿ ಈ ವಿಶೇಷ ಕಾರ್ಯಕ್ರಮದಲ್ಲಿ ರಸ್ತೆ ಸುರಕ್ಷಾ ಮಾಹಿತಿಯ ಕರಪತ್ರ ಬಿಡುಗಡೆ, ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಿತು. ಜೊತೆಗೆ ಆಟದೊಂದಿಗೆ ಕಾನೂನು ಪಾಠವನ್ನ ಕಲಿಯುವಂತಹ ದಾರಿಯನ್ನ ಪುಟಾಣಿ ಮಕ್ಕಳಿಗಾಗಿ ರೂಪಿಸಲಾಯಿತು. ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು ಕೂಡ ಆಗಮಿಸಿ ಶುಭ ಹಾರೈಸಿದರು. ಗಣೇಶ್ವರೌ ಗಜಾನನಯುತೌ ಗಣೇಶ್ವರೌ ಶ್ರೀ ಭಜಾಮಿ ಸತತಂ ಸುರೇಶ್ವರಂ ಗಜಾನನಯುತಂ ಗಣೇಶ್ವರಂ ಶ್ರೀ ಭಜಾಮಿ ಸತತಂ ಸುರೇಶ್ವರಂ ಗಜಾನನಯುತಂ ಗಣೇಶ್ವರಂ ಅಜೇಂದ್ರ ಪೂಜಿತ ವಿಘ್ನೇಶ್ವರೌ ಅಜೇಂದ್ರ ಪೂಜಿತ ವಿಘ್ನೇಶ್ವರೌ ಗಣಾಧಿಸನ್ನುತ ಪಾದಪದ್ಮಕರಂ ಕುಂಜರಭಂಜನ ಚತುರತರಕರಂ ಕುಂಜರಭಂಜನ ಚತುರತರಕರಂ ಕುರುಕುಹಾತ್ಮಜ ಪ್ರಣವಾತ್ಕಾರಂ ಕುಂಜರಭಂಜನ ಚತುರತರಕರಂ ಕುರುಕುಹಾತ್ಮಜ ಪ್ರಣವಾತ್ಕಾರಂ ಗಜಾನನಯುತಂ ಗಣೇಶ್ವರಂ ಶ್ರೀ ಭಜಾಮಿ ಸತತಂ ಸುರೇಶ್ವರಂ ಗಜಾನನಯುತಂ ಗಣೇಶ್ವರಂ ಗಣೇಶ್ವರಂ. ಪುತ್ತೂರು ನಗರ ಪುತ್ತೂರು ಸಂಚಾರಿ ಠಾಣೆಯಲ್ಲಿ ಒಂದು ಸುಸಜ್ಜಿತವಾದ ಮಕ್ಕಳ ಒಂದು ಸ್ನೇಹ ಕೊಠಡಿ ಬೇಕು ಅಂತ ನಮಗೆ ಹೋದಾಗ ನಮ್ಮ ಪೂರ್ವ ಅಧ್ಯಕ್ಷರಾಗಿರುವಂಥ ಉಮೇಶ್ ನಾಯ್ಕರವರ ಹತ್ರ ಒಂದು ಮನವಿ ಮಾಡಿಕೊಂಡಾಗ ನಮಗೆ ಇಲ್ಲೊಂದು ಬೇಕು ಅಂತೇಳಿ ನಮ್ಮ ದಿನೇಶ್ ಅವರು ಕೂಡ ನಮಗೆ ಹೇಳಿದರು. ಆ ಮೂಲಕ ನಾವು ನಮ್ಮ ಕ್ಲಬ್ಬಿಂದ ಮಾಡಿಕೊಡ್ತೇವೆ ಅಂತ ಹೇಳಿದ ಮೂಲಕ ಇವತ್ತು ನಾವು ಸ್ನೇಹ ಕೊಠಡಿ ಪೊಲೀಸ್ ಇಲಾಖೆ ಮಕ್ಕಳ ಸ್ನೇಹ ಕೊಠಡಿಯಲ್ಲಿ ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡು ಪುತ್ತೂರು ಸಂಚಾರ ಠಾಣೆಯಲ್ಲಿ ಬಹಳ ಚೆನ್ನಾಗಿ ಮಕ್ಕಳಿಗೆ ಮುಖಾಂತರ ಮಾಡಿ ರಚನೆ ಬಂದಿದೆ. ಇವತ್ತಿನ ಈ ಶುಭ ಕಾರ್ಯಕ್ರಮದಲ್ಲಿ ಅದನ್ನು ಮಕ್ಕಳೊಂದಿಗೆ ಬಹಳ ಅಚ್ಚುಕಟ್ಟಾಗಿ ಉದ್ಘಾಟನೆ ಮಾಡಬೇಕು, ಎಲ್ಲ ಕಡೆಗೆ ಮಾದರಿಯಾಗಿ ಕಾಣಬೇಕು, ಮಕ್ಕಳಿಗೆ ಪೊಲೀಸ್ ಇಲಾಖೆಯ ಬಗ್ಗೆ ಇರುವಂಥ ಗೌರವ ಕೂಡ ಬರಬೇಕು ಮುಂದೆ ಅಂತ ಹೇಳ್ಕೊಂಡು ಉದ್ದೇಶದಿಂದ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಪುತ್ತೂರು ನಗರ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂಥ ಶ್ರೀಯುತ ಜಾನ್ಸನ್ ಕಿರಣ್ ಡಿ ಸರ್ ಅವರಿದ್ದಾರೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರು ಪೊಲೀಸ್ ಇಲಾಖೆಯ ಕಾರ್ಯ ಕೆಲಸಗಳು ಕಾರ್ಯವಿಧಾನಗಳು ಪರಿಣಾಮಕಾರಿ ಯಶಸ್ವಿಯಾಗಿ ನಡೆಯಲು ಸಾರ್ವಜನಿಕರ ಜವಾಬ್ದಾರಿಯುತ ಸಹಕಾರ ಅತಿ ಅವಶ್ಯಕವಾಗಿರುತ್ತದೆ. ಪೊಲೀಸರ ಮತ್ತು ಸಾರ್ವಜನಿಕರ ನಡುವೆ ಗೌರವಯುತವಾದ ಜವಾಬ್ದಾರಿಯುತವಾದ ಸಂಬಂಧಗಳು ಬೆಳೆಯಬೇಕು ಎಂಬ ನಿಟ್ಟಿನಲ್ಲಿ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಈ ಹಿಂದೆ ಸಂಪೂರ್ಣ ಸಾಕ್ಷರತಾ ಆಂದೋಲನದ ಪ್ರಯುಕ್ತ ವಯಸ್ಕರ ಶಿಕ್ಷಣವನ್ನು ಜಾರಿಗೆ ತರಲಾಗಿತ್ತು. ಇದರಲ್ಲಿ ನಮ್ಮ ಹಿರಿಯರು ಕೇವಲ ದಸ್ಕತ್ತನ್ನು ಹೆಬ್ಬೆಟ್ಟಿನ ಬದಲು ದಸ್ಕತ್ತನ್ನು ಹಾಕಲಿಕ್ಕೆ ಮಾತ್ರ ಕಲಿತುಬಿಟ್ರು. ಆದರೆ ಅದರಿಂದ ಹೆಚ್ಚಿನ ಬದಲಾವಣೆಯೂ ಆಗಿಲ್ಲ. ಅದೇ ರೀತಿ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯು ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿ ಆಗಬೇಕಾದ್ರೆ ನಾವು ನಮ್ಮ ಮಕ್ಕಳನ್ನು
ಈ ವ್ಯವಸ್ಥೆಯೊಳಗೆ ತಂದು ಅವರನ್ನು ಬೆಳೆಸಿದರೆ ಈ ಸಮಾಜದಲ್ಲಿ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಒಂದು ಗೌರವವನ್ನು ಹೆಚ್ಚಿಸಲಿಕ್ಕೆ, ನಾಳೆ ಅವರು ಸಮಾಜದ ಮುಖ್ಯವಾಹಿನಿಯಲ್ಲಿ ಪೊಲೀಸ್ ವ್ಯವಸ್ಥೆ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸಲಿಕ್ಕೆ ಸಾಧ್ಯವಿದೆ ಎಂಬ ನಿಟ್ಟಿನಲ್ಲಿ ನಾವು ಎಲ್ಲ ರಾಜ್ಯಾದ್ಯಂತ ಎಲ್ಲ ಠಾಣೆಗಳಲ್ಲಿ ಪೊಲೀಸ್ ಜನಸ್ನೇಹಿ ಕೊಠಡಿಗಳನ್ನು ಈಗಾಗಲೇ ತಯಾರಿಸ್ತಾ ಇದ್ದಾರೆ ಮತ್ತು ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಘಟಕವನ್ನು ತೆರೆಯಲಾಗ್ತಾ ಇದೆ. ಅದರಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಘಟಕ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ತೆರೆಯಲಾಗ್ತಾ ಇದೆ. ಈಗ ನಮ್ಮ ಸಂಚಾರ ಠಾಣೆಯಲ್ಲೂ ಕೂಡ ಮಕ್ಕಳ ಸ್ನೇಹಿ ಕೊಠಡಿ ಈಗ ರೋಟರಿ ಕ್ಲಬ್ ಪುತ್ತೂರು ಇವರಿಂದ ಅತಿ ರಂಜಿತವಾಗಿ ಬಹಳ ಸುಂದರವಾದ ಒಂದು ಕೊಠಡಿಯನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಇದರಲ್ಲಿ ಆ ದಿನೇಶ್ ಅವರ ಕಲಾತ್ಮಕ ಅವರ ಚಿತ್ರ ಅದಕ್ಕೆ ಜೀವ ತುಂಬಿ ಮಕ್ಕಳನ್ನು ಹೆಚ್ಚು ಆಕರ್ಷಿಸುವ ರೀತಿಯಲ್ಲಿ ಅವರನ್ನು ತಯಾರಿಸಿದ್ದಾರೆ. ಹಾಗಾಗಿ ಈ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಈ ಪೊಲೀಸ್ ಇಲಾಖೆಯಲ್ಲಿ ನಡೆಯುವಂಥ ಯಾವುದೇ ಒಳ್ಳೆಯ ಕಾರ್ಯಗಳಿಗೆ ಸದಾ ನಮ್ಮ ಬೆಂಬಲವಿದೆ ಅಂತೇಳಿ ಪುತ್ತೂರು ಇವರು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಒಂದು ಕೊಠಡಿಯನ್ನು ಮಕ್ಕಳಿಂದಲೇ ಉದ್ಘಾಟಿಸಿ ಅದನ್ನು ಒಂದು ಸಮಾಜಕ್ಕೆ ನೀಡಿದಂಥ ರೋಟರಿ ಸಂಸ್ಥೆಗೆ ಧನ್ಯವಾದಗಳು. ಈ ವರ್ಷ ರೋಟರಿ ವರ್ಷದ ಆರಂಭದಿಂದ ನಮ್ಮ ಪುತ್ತೂರು ನಗರ ಸಂಚಾರ ಪೊಲೀಸ್ ಠಾಣೆ ಮತ್ತು ರೋಟರಿ ಕ್ಲಬ್ ಪುತ್ತೂರು ಯುವ ಸಹಭಾಗಿತ್ವದಲ್ಲಿ ನಾವು ರಸ್ತೆ ಸುರಕ್ಷತೆ ಮತ್ತು ಜಾಗೃತಿ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಯೋಚನೆಯನ್ನು ಮಾಡಿದ್ವಿ. ಆ ಪ್ರಕಾರ ಒಂದೆರಡು ಕಾರ್ಯಕ್ರಮಗಳು ಈಗಾಗಲೇ ನಡೆದಿದೆ. ಇವತ್ತು ಕೂಡ ಅಷ್ಟೇ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಮಕ್ಕಳು ಯಾವ ರೀತಿಯ ರಸ್ತೆ ಸುರಕ್ಷತೆಯ ಬಗ್ಗೆ ಗಮನ ಹರಿಸಬೇಕು ಅನ್ನುವ ಉದ್ದೇಶದಿಂದ ನಾವು ಪ್ಯಾಂಪ್ಲೆಟ್ಸನ್ನು ಮಾಡಿದ್ದೇವೆ. ಅದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳಿಸಬೇಕು ಅಂತ ನಮ್ಮ ದರ್ಶನ್ IAS ಸಂಸ್ಥೆಯ ಮುಖ್ಯಸ್ಥರಲ್ಲಿ ವಿನಂತಿ ಮಾಡ್ತಾರೆ. ದಿನೇಶ್ ಅವರು ಈ ಒಂದು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ವಿಶೇಷವಾದಂತಹ ಒಂದು ವರ್ಣಚಿತ್ರವನ್ನು ಬಿಡಿಸಿದ್ದಾರೆ. ಅವರಿಗೆ ಎಲ್ಲ ಗಣ್ಯರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಡಾಕ್ಟರ್ ಚೇತನ್ ಪ್ರಕಾಶ್ ಸರ್ ಅವರು ಸೇರಿಕೊಳ್ಬೇಕು. ಅದೇ ರೀತಿಯಲ್ಲಿ ಕಳೆದ 3.5 ವರ್ಷಗಳಿಂದ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಿರಂತರ ಉಚಿತವಾಗಿ IAS IPS ತತ್ಸಮಾನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಉಚಿತವಾಗಿ ನೀಡಿ ಇಂದು ನಮ್ಮ ಉಮೇಶ್ ನಾಯಕರು ತುಂಬ ಆಸೆ ಇತ್ತು, ಅವರಿಗೆ ಮಕ್ಕಳ ಬಗ್ಗೆ ತುಂಬ ಕಾಳಜಿ ಇತ್ತು. ಆದ್ದರಿಂದ ಇಂದು ನಮ್ಮ ಪುತ್ತೂರು ಸಂಚಾರಿ ಠಾಣೆಯಲ್ಲಿ ಮಕ್ಕಳಿಗೋಸ್ಕರ ಒಂದು ವಿಶೇಷ ವರ್ಣಚಿತ್ರದ ಮೂಲಕ ಅವರನ್ನು ಅವರಿಗೆ ಧೈರ್ಯ ತುಂಬಿ ಮಕ್ಕಳಿಗೆ ಇರುವಂತಹ ಎಲ್ಲ ಹಕ್ಕುಗಳನ್ನು ಹಾಗೂ ಅವರಿಗಿರುವಂಥ ರಕ್ಷಣೆ ಬಗ್ಗೆ ಅವರು ಎಲ್ಲ ಸಾರ್ವಜನಿಕರಿಗೆ ತೋರಿಸಿಕೊಟ್ಟಿದ್ದಾರೆ. ಅದೇ ರೀತಿ ಅತ್ಯಂತ ಶ್ರಮವಹಿಸಿ ಇಂದು ನಮ್ಮ ರೋಟರಿ ಸಂಸ್ಥೆಯವರು ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದಾರೆ. ಅದೇ ರೀತಿ ಮುಂದೆಯೂ ಸಹ ಅವರು ನಮ್ಮ ಸಮಾಜದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಅವರ ಸಂಸ್ಥೆಯನ್ನು ಎಲ್ಲ ಕಡೆ ಹೆಸರು ಮಾಡಲಿ ಅಂತ ಹೇಳ್ತಾ ನಾನು ಶುಭ ಹಾರೈಸ್ತಾ ಅವರಿಗೆ ನನಗೆ ವೇದಿಕೆ ಮೇಲೆ ಆಹ್ವಾನಿಸಿದ್ದಕ್ಕೆ ರೋಟರಿ ಸಂಸ್ಥೆಯ ಎಲ್ಲರಿಗೂ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ಎಲ್ಲರಿಗೂ ನಾನು ನಮ್ಮ ಪುತ್ತೂರು ನಗರ ಠಾಣೆ ಮತ್ತು ಪುತ್ತೂರು ಸಂಚಾರ ಠಾಣೆ ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ಎಲ್ಲ ಅಧಿಕಾರಿ ವರ್ಗದಿಂದ
ನಮ್ಮ ಅಂದರೆ ಇದು SJPU ಘಟಕ ಅಂತೇಳಿ ಅದು ಕೇವಲ ನಮ್ಮ ಪುತ್ತೂರಿಗೆ ಮಾತ್ರ ಸೀಮಿತ ಇಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದು ಸೀಮಿತವಾಗಿದೆ. ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳ ಪರವಾಗಿ ಅವರಿಗೆ ನಾವು ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತೇನೆ ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ವಿಶೇಷ ಏನೆಂದರೆ ಈ ರೋಟರಿ ಕ್ಲಬ್ನವರು ಒಂದು ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಅಷ್ಟೊಂದು ಶ್ರದ್ಧೆಯಿಂದ ಮಕ್ಕಳ ಒಂದು ವಿಶೇಷ ಘಟಕವನ್ನು ರಚನೆ ಮಾಡಬೇಕಂತೇಳಿ ತುಂಬ ಮುತುವರ್ಜಿಯಿಂದ ಮಕ್ಕಳಿಗೆ ಪ್ರೀತಿಯಾಗುವ ರೀತಿಯಲ್ಲಿ ಒಳಗಡೆ ಬಣ್ಣ ಬಣ್ಣದ ಚಿತ್ರವನ್ನು ಚಿತ್ರಿಸಿ ಮಕ್ಕಳನ್ನು ಆಕರ್ಷಣೆ ಮಾಡಿದ್ದಾರೆ. ಹಾಗೂ ಇನ್ನೂ ಮುಂದಕ್ಕೂ ಅವರು ನಮಗೆ ಇದೇ ರೀತಿ ಸಹಕಾರ ಕೊಡಲಿ ಎಂದು ನಾನು ಆಶಯವನ್ನು ಬೇಡ್ತೇನೆ. ಅವರಿಗೆ ಎಲ್ಲರ ಪರವಾಗಿ, ಅಧಿಕಾರಿ ಸಿಬ್ಬಂದಿಯ ಪರವಾಗಿ ಹಾಗೂ ಎಲ್ಲ ಇಲ್ಲಿ ಸೇರಿದ ಜನರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಪೊಲೀಸ್ ಠಾಣೆಯಲ್ಲಿ ಕಾರ್ಯಕ್ರಮ ಇದು 2ನೇ ಬಾರಿ ನಾನು ಬರ್ತಾ ಇರೋದು. ಕಳೆದ ವರ್ಷ ಅಶ್ವಿನಿ ಅವರು ಅಧ್ಯಕ್ಷರಾಗಿದ್ದಾಗ ರೈನ್ ಕೋಟ್ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಬಂದಿದ್ವಿ. ಹಾಗೆ ಈ ರೀತಿಯ ಹಲವು ರೋಟ್ರಿ ಯುವ ಹೇಳಿದರೆ ವಿಭಿನ್ನವಾಗಿರುವ ಕಾರ್ಯಕ್ರಮ ಮಾಡೋದ್ರಲ್ಲಿ ಹೆಸರುವಾಸಿಯಾಗಿರೋರು ಅಂತ ಹೇಳೋದಕ್ಕೆ ಇದು ಇನ್ನೊಂದು ರೀಸನ್. ಚಿಕ್ಕದ್ರಿಂದಲೇ ಮಕ್ಕಳಿಗೆ ಪೊಲೀಸ್ ಮೇಲೆ ಭಯದ ಹೊರತಾಗಿ ಗೌರವ ಮತ್ತು ಅವರ ಮೇಲೆ ಸ್ನೇಹ ಭಾವನೆ ಮೂಡುವಂಥ ಚೆನ್ನಾಗಿ ಒಂದು ಚಿತ್ರಣ ಎಲ್ಲ ಮಾಡಿ ಒಂದು ಕೊಠಡಿಯನ್ನು ಮಾಡಿ ಮಕ್ಕಳನ್ನಲ್ಲಿ ಕರೆಸ್ಕೊಂಡು ಚಿಕ್ಕದ್ರಿಂದಲೇ ನಮಗೆ ಏನಾದರೂ ತೊಂದರೆ ಬಂದರೆ ತಂದೆ ತಾಯಿ ಅಥವಾ ಹಿರಿಯರಲ್ಲದೆ ಪೊಲೀಸರಲ್ಲೂ ಬರ್ಬೋದು ಅಂತ ಹೇಳುವಂಥ ಒಂದು ಎಜುಕೇಷನ್ ನೀಡುವ ಪ್ರಯುಕ್ತ ನಡೆಸಿರುವ ಈ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿದೆ. ಎಲ್ಲರಿಗೂ ತುಂಬ ಅಭಿನಂದನೆಗಳು. ಆ್ಯಂಡ್ ಆರ್ಟಿಸ್ಟ್ ಅವರು ದಿನೇಶ್ ಅವರು ತುಂಬ ಚೆನ್ನಾಗಿ ಅವರು ಆರ್ಟ್ ವರ್ಕ್ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ಖುಷಿಯಾಗಿದೆ. ಈಗ ಚಾಕ್ಲೇಟ್ ತಿನ್ನೋದ್ರಲ್ಲಿ ಯಾರೂ ಕೇಳಿಸ್ಕೊತಾ ಇಲ್ಲ, ಆದರೆ ನೋಡಿದ್ವಿ ಅಲ್ಲಿ ಒಳಗಡೆ ಇದ್ದಾಗ ಎಷ್ಟು ಖುಷಿ ಪಟ್ಟಿದ್ದಾರೆ. ಅವಕಾಶಕ್ಕಾಗಿ ಧನ್ಯವಾದಗಳು. ರೋಟರಿ ಕ್ಲಬ್ ಪುತ್ತೂರು ಯುವ ಹೀಗೆ ಮುಂದೆ ಹಲವಾರು ಯೋಜನೆಗಳು, ಸಮಾಜಮುಖಿ ಯೋಜನೆಗಳು ಪೊಲೀಸ್ ಠಾಣೆಯೊಂದಿಗೆ ಸೇರಿ ನಾವು ನಡೆಸಿಕೊಡ್ತೇವೆ ಅಂತ ಆಶಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸೊ ಇದೊಂದು ಅರ್ಥಪೂರ್ಣವಾದ ಪ್ರೋಗ್ರಾಮ್. ಒಂದಿಷ್ಟು ಸ್ಟೂಡೆಂಟ್ಸ್ ಇಲ್ಲಿದ್ದೀರಾ, ಅದಕ್ಕೆ ಸರ್ ಹೇಳಿದಾಗೆ ಲಿಮಿಟು ಆ UPSC ಅಥವಾ ಈ IAS ಆಗೋದಕ್ಕೆ ಏನು ಮಾಡಬೇಕು ಈ ಮಟ್ಟದಲ್ಲಿ ಅಂತ ಅದಕ್ಕೆ ಮಾತ್ರ ಲಿಮಿಟ್ ಆಗಿ ಒಂದು ಸ್ವಲ್ಪ ಮಾತಾಡೋಣ. ಅದಾದಮೇಲೆ ಪೊಲೀಸ್ನವ್ರ ಜೊತೆ ಮತ್ತೆ ಮಾತಾಡ್ತೇನೆ. ಎಷ್ಟೇ ಕ್ಲಾಸ್ ಮಕ್ಕಳಪ್ಪ ನೀವೆಲ್ಲ? ಎಷ್ಟೇ ಕ್ಲಾಸ್ನವ್ರು ಇದ್ದೀರಿ ನೀವು? ಲಾಸ್ಟ್ ದೊಡ್ಡ ಮಕ್ಕಳು ವಿಚ್ ಸ್ಟ್ಯಾಂಡರ್ಡ್ ಯು ಆರ್? ಹಾಂ, ನೀವೇ? ಹಾಂ, 5th? ಓಕೆ. ನೀವೆಲ್ಲ 2nd? ಓಕೆ. ನೀವೆಲ್ಲ 4th? ಓಕೆ. ನ್ಯೂಸ್ ಪೇಪರ್ಸ್ ಎಲ್ಲ ಓದ್ತೀರಾ ಡೈಲಿ? ಓಕೆ. ನೋಡಿದ್ದೀರಾ ನ್ಯೂಸ್ ಚಾನಲ್ಸು, ನ್ಯೂಸ್ ಪೇಪರ್ಸ್ ಎಲ್ಲ? ನ್ಯೂಸ್ ಪೇಪರ್ ಚಾನಲ್ಗಿಂತನೂ ನ್ಯೂಸ್ ಪೇಪರ್ಸ್ ಓದ್ತೀರಾ? ಯಾವುದಾದ್ರೂ ಒಂದು ನ್ಯೂಸ್ ಪೇಪರ್ ಹೆಸರು ಹೇಳಿ ನೋಡೋಣ. ನ್ಯೂಸ್ ಪೇಪರ್ನ ಹೆಸರು? ಉದಯವಾಣಿ, ಹಾಂ, ಸುದ್ದಿ. ಓಕೆ, ಹಾಗಾದರೆ ಗೊತ್ತಿದೆ ನ್ಯೂಸ್ ಪೇಪರ್ಸ್ ಎಲ್ಲ. ಸೊ ಅದನ್ನು ಓದಿದಾಗ ನಿಮ್ಗೇನು ಗೊತ್ತಾಗತ್ತೆ? ಏನು ಗೊತ್ತಾಗತ್ತೆ? ನಿಮ್ಗೆ ಸ್ಕೂಲಲ್ಲಿ ಕಲಿಸೋದೇನಾದರೂ ಬರುತ್ತಾ? ಅದರಲ್ಲಿ ಸ್ಕೂಲಲ್ಲಿ ಕಲಿಸೋದೇನಾದರೂ ಬರುತ್ತೆ? ಅಕಾಡೆಮಿಕ್ಸಲ್ಲಿ ನಿಮ್ಗೆ ಯಾವುದೆಲ್ಲ ಸಬ್ಜೆಕ್ಟ್ಸ್ ಇದೆ ಸ್ಕೂಲಲ್ಲಿ? ಹಿಸ್ಟ್ರಿ ಕಲಿಸ್ತಾರಾ? ಹಿಸ್ಟ್ರಿ ಇಲ್ವಾ? ಸೋಷಿಯಲ್ ಸೈನ್ಸ್, ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಆ ಥರ ಚಿಕ್ಕ ಕಾನ್ಸೆಪ್ಟ್ ಏನಾದರೂ ಇದೆಯಾ? ಎನ್ವೈರ್ಮೆಂಟಲ್ ಸೈನ್ಸ್, ಪರಿಸರ ಅಧ್ಯಯನ. ಮ್ಯಾಥಮೆಟಿಕ್ಸ್ ಕಲಿಸ್ತಾರೆ ತಾನೇ? ಓಕೆ. ನಿಮಗೊಂದು ವಂಡರ್ಫುಲ್ ಟಿಪ್ಸ್ ಹೇಳಲ್ಲ. IAS ಎಕ್ಸಾಮಲ್ಲಿ ಪ್ರಿಲಿಮ್ಸ್ ಪಾಸ್ ಆಗಬೇಕಂದ್ರೆ ಅದರಲ್ಲಿ CSAT ಅಂತ ಒಂದು ಪೇಪರ್ ಇದೆ. ಓಕೆ, ಸಿವಿಲ್ ಸರ್ವಿಸ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ. ಅದಕ್ಕೆ ನೋಟಿಫಿಕೇಷನಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ 10ನೇ ತರಗತಿಯ ಒಳಗಡೆ ಇರುವ ಮ್ಯಾಥಮೆಟಿಕ್ಸ್ ಅಂತ ಹೇಳಿ. ಅಂದರೆ ನೀವು 10ನೇ ಕ್ಲಾಸ್ ತನಕ ಇನ್ನೇನು ಓದ್ತಿರಲ್ಲ 3-4 ವರ್ಷ, ಈಗ 6th ಇದ್ದೀರಿ ಅಂದರೆ 4 ಇಯರ್ಸಿಗೆ. ಈ 4 ಇಯರ್ಸ್ ಮ್ಯಾಥಮೆಟಿಕ್ಸ್ ನಿಮ್ಗೇನು ಟೀಚರ್ ಹೇಳ್ಕೊಡ್ತಾರಲ್ವ, ಚೆನ್ನಾಗಿ ಕಲ್ತ್ಬಿಟ್ರೆ ನಿಮ್ಮದು IAS ಪ್ರಿಲಿಮ್ಸ್ ಪಾಸ್. CSATಗೆ 10ನೇ ಕ್ಲಾಸ್ ಒಳಗಡೆದೇ ಬರೋದು. ಅರ್ಥ ಆಗ್ತಿದೆಯಾ? ಆ್ಯಂಡ್ ನ್ಯೂಸ್ ಪೇಪರ್ ಕೇಳಿದೆ ಅಲ್ವಾ, ಎವ್ರಿ ಡೇ ಮೇಕ್ ಇಟ್ ಎಸ್ ಅ ಹ್ಯಾಬಿಟ್. ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ. ಈ ಹಂತದಲ್ಲಿ IAS ಎಕ್ಸಾಮಿಗೆ ತಯಾರಿ ಅಂತ ಹೇಳಿದ್ರೆ ಒಂದು ಕ್ಲಾಸಲ್ಲಿ ಏನು ಮಾಡ್ತಾರೆ ಅದನ್ನೇ ಚಂದ ಮಾಡಿ ಕಲಿಯೋದು. ಅದ್ರ ಜೊತೆಗೆ ನ್ಯೂಸ್ ಪೇಪರ್ ಯಾಕಂತ ಹೇಳಿದ್ರೆ ದೇಶದಲ್ಲಿ ಏನಾಗ್ತಾ ಇದೆ, ವರ್ಲ್ಡಲ್ಲಿ ಏನಾಗ್ತಾ ಇದೆ, ನಿಮ್ಮ ಸುತ್ತಮುತ್ತ ಏನಾಗ್ತಿದೆ ಅಂತ ಒಂಚೂರು ಅರ್ಥ ಮಾಡ್ಕೊಳ್ಳಿಕ್ಕೆ. ಇನ್ಸ್ಟೆಡ್ ಆಫ್ ವಾಚಿಂಗ್ ಸಮ್ ನ್ಯೂಸ್ ಮೀಡಿಯಾ, ನೀವು ನ್ಯೂಸ್ ಪೇಪರ್ನ ಆ ರಾ ಎಲಿಮೆಂಟನ್ನೇ ಓದಿ.
ಎವ್ರಿ ಡೇ ಮೇಕ್ ಇಟ್ ಆಸ್ ಎ ಹ್ಯಾಬಿಟ್. ಒಂದು ಹಾಫ್ ಆನ್ ಅವರ್ ಯಾವುದಾದ್ರೂ ಒಂದು ನ್ಯೂಸ್ ಪೇಪರ್, ಪ್ರಜಾವಾಣಿನೋ, ಇಂಗ್ಲೀಷ್ ಆದರೆ ದ ಹಿಂದೂನ ಓದಿ ಅರ್ಥ ಆಗಲ್ಲ, ಆದರೂ ಕೂಡ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ನ್ಯೂಸ್ ಪೇಪರ್. ಆಮೇಲೆ ನಿಮ್ಗೆ ಗೊತ್ತಾ, ನಾವು UPSC ಮಾಡೋದಕ್ಕೆ ಡೆಲ್ಲಿಗೆ ಹೋದಾಗ ನಮಗೆ ಫಸ್ಟ್ ಏನು ಹೇಳಿದ್ದು ಗೊತ್ತಾ, ಕ್ಲಾಸ್ 6 to 12 NCERT ತೊಗೊಂಡು ಓದಿ ಅಂತೇಳಿ. ಈಗಲೂ ನಾವು ಸ್ಟೂಡೆಂಟ್ಸಿಗೆ ಅದನ್ನೇ ಹೇಳೋದು. ನಮಗೆ ಅನಿಸಿತ್ತು ನಾವು ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಮತ್ತೆ 6ನೇ ಕ್ಲಾಸ್ ಬುಕ್ ಓದಬೇಕಾ ಅಂತ. ಆದರೂ ಕೂಡ ಎಕ್ಸಾಮಲ್ಲಿ 6ನೇ ಕ್ಲಾಸ್, 7ನೇ ಕ್ಲಾಸ್, 8ನೇ ಕ್ಲಾಸ್ ಬುಕ್ಕಲ್ಲಿ ಇರೋದೇ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ ಪ್ರಿಲಿಮ್ಸಲ್ಲಿ. ಹಾಗಾಗಿ ನೀವು IAS ಆಗಬೇಕು ಅಥವಾ ದೊಡ್ಡ ದೊಡ್ಡ ಅಧಿಕಾರಿ ಆಗಬೇಕಂತ ಹೇಳಿದ್ರೆ ನೀವೇನು ಸ್ಕೂಲಲ್ಲಿ ಕಲಿಸ್ಕೊಡ್ತಾರಲ್ವ ಅದನ್ನೇ ಚೆನ್ನಾಗಿ 10ನೇ ಕ್ಲಾಸ್ ತನಕ ಓದಿ, ಅವ್ರೇನು ಹೋಮ್ವರ್ಕ್ ಎಲ್ಲ ಕೊಡ್ತಾರೆ ಚೆನ್ನಾಗಿ ಮಾಡ್ಕೊಂಡು ಹೋಗಿ, ಅದ್ರ ಜೊತೆಗೆ ಸ್ವಲ್ಪ ನ್ಯೂಸ್ ಪೇಪರ್ಸನ್ನೆಲ್ಲ ಓದ್ಕೊಂಡು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದೆಯಲ್ವಾ, PT, ಸೊ ಅದರಲ್ಲೆಲ್ಲ ಇದ್ದು ಸ್ವಲ್ಪ ಈ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿದ್ದು ಟೋಟಲ್ ಆಗಿ ನಿಮ್ಮ ಎವ್ರಿ ಡೇ ಲೈಫ್ ಏನಿದೆ ಅದನ್ನು ಫುಲ್ ಫ್ಲೆಡ್ಜ್ಡ್ ಆಗಿ ಇಟ್ಕೋಬೇಕು. ಸೋಮಾರಿ ಆಗದೆ ಫುಲ್ ಫ್ಲೆಡ್ಜ್ ಆಗಿ ಇಟ್ಕೊಂಡು ಆ್ಯಕ್ಟಿವ್ ಆಗಿದ್ದರೆ ದಟ್ ಈಸ್ ದ ಬೆಸ್ಟ್ ಪ್ರಿಪ್ರೇಷನ್ ಅಟ್ ಯುವರ್ ಏಜ್. ಅಂಡರ್ಸ್ಟುಡ್? ಸೊ ಏನು ಮಾಡಬೇಕು, ಫಸ್ಟ್ ಒನ್ ಏನು ಮಾಡಬೇಕು, ಸ್ಕೂಲಲ್ಲಿ ಮಾಡೋದನ್ನು ಚೆನ್ನಾಗಿ ಕಲಿಬೇಕು. ಇನ್ನೊಂದು ನ್ಯೂಸ್ ಪೇಪರ್ ಓದಬೇಕು. ಇನ್ನೊಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿಯಲ್ಲಿ ಫುಲ್ ಆ್ಯಕ್ಟಿವ್ ಆಗಿ ಇರಬೇಕು. ಅಂಡರ್ಸ್ಟುಡ್? ಓಕೆ, ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಐ ಗೆಸ್ ಫಾರ್ ದ ನೇಮ್ ಸೇಕ್ ಮಾಡಿದೆ, ಸೊ ಯೂಸ್ಫುಲ್ ಆಗೋ ಥರ ಏನಾದರೂ ಮಾಡ್ತಾ ಹೋಗೋಣ. ಓಕೆ, ನಮ್ಮದು ಆನ್ಲೈನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಒಂದಿಷ್ಟು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿರುವ ಪೊಲೀಸ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಇದ್ದಾರೆ, ಮತ್ತು ಇಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಒಬ್ಬರು ನಿಮ್ಮ ಡಿಸ್ಟಿಕಲ್ಲೇ ಇದ್ದಾರೆ, ಕೆಲವೊಂದಿಷ್ಟು ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಇದ್ದಾರೆ. ಸೊ ಆದ ಕಾರಣ ನಾನು ಅವ್ರ ಜೊತೆ ಯಾವಾಗವಾಗ ಮೆಂಟರ್ಶಿಪ್ಪಿಗೆ ಇಂಟ್ರಾಕ್ಷನ್ಸ್ ಮಾಡ್ತಾ ಇರುವಾಗ ಟೈಮ್ ಮ್ಯಾನೇಜ್ಮೆಂಟ್ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿರ್ತೇನೆ. ಸೊ ಒಂದಿಷ್ಟು ಫ್ರೂಟ್ಫುಲ್ ಡಿಸ್ಕಷನ್ ಆಗತ್ತಾ ಅಂತೇಳಿ ನೋಡೋಣ. ಪ್ಲೀಸ್ ಸೈಲೆನ್ಸ್ ಲಾಸ್ಟ್. ಮಕ್ಕಳೇ, ಯಾರಾದರೂ ಆ್ಯಸ್ ಆಫ್ ನಾವು UPSC ಏನಾದರೂ ಟ್ರೈ ಮಾಡಿದ್ರಾ ಸರ್? ಏನಾದರೂ ಪ್ರಿಲಿಮ್ಸ್ ಏನಾದರೂ ಅಪ್ಲೈ ಮಾಡಿದ್ರಾ? ಈ ವರ್ಷ ಅಪ್ಲೈ ಮಾಡೋದಾದರೆ February 24th ಇಸ್ ದ ಲಾಸ್ಟ್ ಡೇಟ್. ಈ ವರ್ಷ 24th ಲಾಸ್ಟ್ ಡೇಟ್ ಇದೆ. ನಿಮಗೆ ಗೊತ್ತಿದೆ ಮಿನಿಮಮ್ ಕ್ವಾಲಿಫಿಕೇಷನ್ ಈಸ್ ಎನಿ ಗ್ರ್ಯಾಜುಯೇಷನ್ ಮತ್ಲಬ್ ಎನಿ MBBS ಅಥವಾ BA, BCom, BCA ಯಾವುದಾದ್ರೂ ಒಂದು 3 years ಗ್ರ್ಯಾಜುಯೇಷನ್, ಡಿಪ್ಲೊಮಾ ಆಗಲ್ಲ. ಅದನ್ನು ಬಿಟ್ಟು 3 years ಗ್ರ್ಯಾಜುಯೇಷನ್ ಆದರೆ ಯು ಆರ್ ಎಲಿಜಿಬಲ್ ಟು ಅಪ್ಲೈ. ಮಿನಿಮಮ್ ಏಜ್ 21, ಮ್ಯಾಕ್ಸಿಮಮ್ ಅಗೇನ್ ಡಿಪೆಂಡಿಂಗ್ ಆನ್ ಯುವರ್ ಕ್ಯಾಟಗರಿ. ಇಫ್ ಯು ಆರ್ ಜನರಲ್ 32, OBC 35, SC or ST 37. ಓಕೆ, ಆ್ಯಂಡ್ SC ಅಥವಾ ST ಅವರಿದ್ದರೆ ನೀವು ಬಿಲ್ಕುಲ್ ಅಪ್ಲೈ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಪ್ರಿಲಿಮ್ಸಲ್ಲೂ ಕಟ್ ಆಫ್ ಕಮ್ಮಿ, ನಿಮಗೆ ಮೇನ್ಸಲ್ಲೂ ಕಟ್ ಆಫ್ ಕಮ್ಮಿ, ಆ್ಯಂಡ್ ಇಂಟರ್ವ್ಯೂವಲ್ಲಿ ಆ ಥರ ಏನಿಲ್ಲ. ಇಂಟರ್ವ್ಯೂಲ್ಲಿ ನಾರ್ಮಲ್ ಮಾರ್ಕ್ಸ್ ಕೊಡ್ತಾರೆ, ಬಟ್ ಫೈನಲ್ ಕಟ್ ಆಫಲ್ಲಿಯೂ ಮತ್ತೆ ಸಿಗುತ್ತೆ, ಆ್ಯಂಡ್ ಕ್ಯಾಡರ್ ಅಲೊಕೇಶನಲ್ಲೂ ನಿಮಗೆ ಸಿಗುತ್ತೆ. ಎಷ್ಟೋ ಜನ ಕರ್ನಾಟಕ ಕ್ಯಾಡರಲ್ಲಿ SC ST ಇಂದ ಬಂದವರು ಅರೌಂಡ್ 600 ಸಮಥಿಂಗ್ ರ್ಯಾಂಕ್ ಇದ್ದರೂ ಅವರಿಗೆ IPS ಎಲ್ಲ ಆಗಿದೆ, ರೈಟ್? ಸೊ ಹಾಗಾಗಿ SC ST ಅವರಿದ್ದರೆ ಯು ಮಸ್ಟ್ ಅಪ್ಲೈ ಫಾರ್ ದಿಸ್ ಎಕ್ಸಾಮ್ UPSC. ಬಿಕಾಸ್ ನೀವು ನನಗೆ ಗೊತ್ತಿರೋ ಪ್ರಕಾರ ಕಾನ್ಸ್ಟೇಬಲಿಗೂ SA ಎಕ್ಸಾಮಿಗೆ ಏನೂ ಡಿಫ್ರೆನ್ಸಸ್ ಇಲ್ಲ, ಅಷ್ಟೇ ಪ್ರಿಪ್ರೇಷನ್ ಮಾಡಿರ್ತೀರಿ. ಆ್ಯಂಡ್ SA ಎಕ್ಸಾಮಿಗೂ KSCಗೂ ಏನೂ ಡಿಫ್ರೆನ್ಸ್ ಇಲ್ಲ, ಸೇಮ್ ಪ್ರಿಪ್ರೇಷನ್ ಮಾಡಿರ್ತೀವಿ. ಸೊ UPSCಗೂ PC ಎಕ್ಸಾಮಿಗೂ ಆನ್ ದಟ್ ಸೇಕ್ ಸೇಮ್ ಪ್ರಿಪ್ರೇಷನ್ ಆಗಿರುತ್ತೆ, ಅಂಥದ್ದೇನೂ ಇಲ್ಲ. ಇಲ್ಲಿ ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ಜಾಸ್ತಿ ಓದಿರ್ತೀರಿ, ಅಲ್ಲಿ ಸ್ವಲ್ಪ ಡಿಸ್ಕ್ರಿಪ್ಟಿವ್ ಆಗಿ ಬರೆದಿರ್ತೀವಿ. ಆಬ್ಜೆಕ್ಟಿವ್ ಆ್ಯಂಡ್ ಸಬ್ಜೆಕ್ಟಿವ್ ಅಂತ ಇರುತ್ತೆ. ನೀವೀಗ ಆಬ್ಜೆಕ್ಟಿವನ್ನು ನೀವು ಸಕ್ಸಸ್ಫುಲ್ ಆಗಿ ಆಲ್ರೆಡಿ ಸರ್ವಿಸಲ್ಲಿ ಇದ್ದೀರಾ, ನಿಮ್ಮದು PC ಎಕ್ಸಾಮ್ ಆಬ್ಜೆಕ್ಟಿವ್ ಇರುತ್ತೆ. ಇಲ್ಲೇನಂತ ಹೇಳಿದ್ರೆ ಸ್ವಲ್ಪ ಸಬ್ಜೆಕ್ಟಿವ್, ಅಂದರೆ ಅದನ್ನೇ ಇನ್ ಡೀಟೇಲ್ ಆಗಿ ಬರೆಯೋಕ್ಕಿರೋದು. ಏನು ಅಂಥದ್ದು ಏನು ತೊಂದರೆ ಇಲ್ಲ. ನೀವು ಆಬ್ಜೆಕ್ಟಿವ್ ಆಗಿ ನೀವು ಆಲ್ರೆಡಿ ಕಲಿತು ಎಕ್ಸಾಮ್ ಬರ್ದಿರೋದ್ರಿಂದ ಅದನ್ನೇ ನೀವು ಸಬ್ಜೆಕ್ಟಿವ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಿಮಗೇನೂ ಸಮಸ್ಯೆ ಬರಲ್ಲ. ಸೊ ಸಬ್ಜೆಕ್ಟಿವ್ ಆಗಿ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಲಾಸ್ಟ್ ಇಯರ್ ನಿಮಗೊಂದು ಮೋಟಿವೇಶನ್ ಇದೆ. ಮಹಾರಾಷ್ಟ್ರದಲ್ಲಿ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ IPS ಆದರು ಲಾಸ್ಟ್ ಇಯರಲ್ಲಿ. ಹೀ ಈಸ್ ವರ್ಕ್ ಮಾಡ್ತಾನೆ IPS ಆಫೀಸರ್ ಆಗಿದ್ದಾರೆ. ಆ್ಯಂಡ್ ಎಷ್ಟೋ ಜನ ಈ SVNPಯಲ್ಲಿ ಅವ್ರು ಟ್ರೈನಿಂಗಲ್ಲಿ ಇರ್ತಾನೆ, ಈ ವರ್ಷ IPS ಆಗಿ ಮತ್ತೆ ಎಕ್ಸಾಮ್. ಟ್ರೈನಿಂಗ್ ನಿಮ್ಗೆ ಗೊತ್ತಿದೆ, ಮಾರ್ನಿಂಗ್ 5 o'clock ಇಂದ ನೈಟ್ 9 ಇರುತ್ತೆ. ಅಂಥ ಬ್ಯುಸಿ ಸ್ಕೆಡ್ಯೂಲಲ್ಲೂ ಮತ್ತೆ ಎಕ್ಸಾಮ್ ಬರೆದು IAS ಆಗಿದ್ದಾರೆ. ಹಂಗಿರ್ತಾ ನೀವು ಈಗ ಸರ್ವಿಸಲ್ಲಿ ಅಷ್ಟೊಂದು ಹೆಕ್ಟಿಕ್ ಇಲ್ಲ ನಿಮಗೆ, ಮಾರ್ನಿಂಗ್ 5 to ಈವ್ನಿಂಗ್ 10 ಎಲ್ಲ ಇಲ್ಲ, ನೈಟ್ 10 ಸೊ ಈ ನಿಮ್ಮ ಟೈಮ್ ಏನು ಗ್ಯಾಪ್ ಇದೆ ಅಲ್ವಾ, ಸೊ ಇದರಲ್ಲಿ ನೀವು ಆರಾಮಾಗಿ ಒಂದು ಅಟೆಂಪ್ಟನ್ನಂತೂ ಆರಾಮಾಗಿ ಕೊಡ್ಬೋದು. ಆ್ಯಂಡ್ ಈ ವರ್ಷ KPSCನೂ ಕನ್ಫರ್ಮ್ ಆಗ್ತಾ ಇದೆ, ಸೊ ಅದನ್ನು ಬರಿಬೋದು, ರೈಟ್? ಸೊ ಇದಿಷ್ಟು ಬೇಸಿಕ್ಸ್. ಸೊ ನಿಮಗೆ ಯಾರು ಹಾಗಾದರೆ ಪ್ರಿಲಿಮ್ಸ್ ಏನೂ ಬರೋದಿಲ್ಲ ಅಲ್ವಾ? ಐಡಿಯಾ ಇದೆಯಾ ಹೇಗೆ ಇರುತ್ತೆ ಏನು ಅಂತೇಳಿ? PC ಎಕ್ಸಾಮಲ್ಲಿ ಒಂದೇ ಎಕ್ಸಾಮು, ಆಮೇಲೆ ಇಂಟರ್ವ್ಯೂ ಇದೆಯಾ? ಇಂಟರ್ವ್ಯೂ ಏನಿಲ್ಲ ಅಲ್ಲ, ಡೈರೆಕ್ಟಾಗಿ ಸೆಲೆಕ್ಷನ್. ಫಿಸಿಕಲ್ ಫಸ್ಟಿಗೆ, ಆಮೇಲೆ ಫಿಸಿಕಲ್ ಆಗುತ್ತೆ, ಸೆಲೆಕ್ಷನ್. PSI ಆದರೆ ಫಸ್ಟಿಗೆ ಫಿಸಿಕಲ್ ಆಗುತ್ತೆ, ಆಮೇಲೆ ಒಂದು ರಿಟರ್ನ್ ಎಕ್ಸಾಮ್, ಆಮೇಲೆ ಸ್ವಲ್ಪ ಸಬ್ಜೆಕ್ಟಿವ್ ಒಂದು ಸ್ವಲ್ಪ ಇರುತ್ತೆ, ಆಮೇಲೆ ಡೈರೆಕ್ಟ್ ಸೆಲೆಕ್ಷನ್. ಬಟ್ UPSC ಆ್ಯಂಡ್ KPSCಲಿ ಏನಾಗುತ್ತೆ ಅಂತ ಹೇಳಿದ್ರೆ 3 tiers: ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಅಂತೇಳಿ. ಪ್ರಿಲಿಮ್ಸಲ್ಲಿ ಜಸ್ಟ್ ಟಿಕ್ ಹಾಕೋದಕ್ಕೆ 2 ಪೇಪರ್ ಇರುತ್ತೆ, ಒಂದು ಜನರಲ್ ಸ್ಟಡೀಸ್, ಇನ್ನೊಂದು CSAT, ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್. ಸೊ ಇತ್ತೀಚೆಗೆ CSAT ಕಷ್ಟ ಆಗಿಬಿಟ್ಟಿದೆ ಮೇಡಮ್. CSAT ಕಷ್ಟ, ಬಿಕಾಸ್
CSAT-ಅಲ್ಲಿ ನಾನು ಸ್ಟೂಡೆಂಟಿಗೆ ಹೇಳಿದೆ ಏನು 10th ಲೆವೆಲ್ ಬರುತ್ತೆ ಅಂತ ಹೇಳಿದ್ರೆ, ಆದರೂ ಕೂಡ MBA ಎಂಟ್ರೆನ್ಸ್ ಎಕ್ಸಾಮಿಗೆಲ್ಲ ಕೇಳ್ತಾರಲ್ಲ ಆ ಲೆವೆಲ್ಗೆ CSAT ಆಗಿದೆ ಈಗ. ಸೊ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಜನರಲ್ ಸ್ಟಡೀಸ್ ಕಟ್ ಆಫ್ 2019-20 ಇರ್ತಾ ಜನರಲ್ ಸ್ಟಡೀಸ್ ಕಟ್ ಆಫ್ 110ಗೆ ಹೋಗಿತ್ತು. 2021, 22ವರೆಗೂ 110 ಹೋಗಿತ್ತು. ಲಾಸ್ಟ್ ಇಯರ್ ಕಟ್ ಆಫ್ ಅರೌಂಡ್ 90ಗೆ ಬಂದು ನಿಂತಿದೆ. ಯಾಕೆ ಕಟ್ ಆಫ್ ಕಮ್ಮಿ ಆಗ್ತಿದೆ ಅಂತ ಹೇಳಿದ್ರೆ, CSAT-ಅಲ್ಲಿ ಜನರಲ್ ಸ್ಟಡೀಸ್ ಮಾರ್ಕ್ಸ್ ಜಾಸ್ತಿ ಆಗಿರೋರು CSAT-ಅಲ್ಲಿ ಫೇಲ್ ಆಗ್ತಾ ಇದ್ದಾರೆ. 120, 130 ಜನರಲ್ ಸ್ಟಡೀಸ್ ತೆಗಿತಿದ್ದಾರೆ, ಬಟ್ CSAT-ಅಲ್ಲಿ ಮಾರ್ಕ್ಸ್ ಕಮ್ಮಿ ಆಗ್ತಾ ಇದೆ. ಸೊ ನಿಮಗೆ ಪ್ಲಸ್ ಪಾಯಿಂಟ್, ನೀವೆಲ್ಲಾದರೂ CSAT ಅಂದರೆ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗನ್ನು ಸ್ವಲ್ಪ ಕಲ್ತ್ಬಿಟ್ರೆ, ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗನ್ನು ಜಾಸ್ತಿ ವರ್ಕೌಟ್ ಮಾಡಿದ್ರೆ, ನಿಮ್ಮ ಜನರಲ್ ಸ್ಟಡೀಸ್ ಒಂದು 80 to 90 ಮ್ಯಾನೇಜ್ ಮಾಡಿದ್ರಿ ಅಂತ ಹೇಳಿದ್ರೆ, ಇಫ್ ಯುವರ್ OBC ಆ್ಯಂಡ್ SC ST 80 to 90 ಮ್ಯಾನೇಜ್ ಮಾಡಿದ್ರೆ ಆ್ಯಂಡ್ ನಿಮ್ಗೆ ಇನ್ ಸರ್ವಿಸ್ ರಿಸರ್ವೇಷನ್ ಸಿಗ್ಬೋದು. ಸೊ ನಿಮ್ಗೆ ಡೆಫಿನೆಟ್ಲಿ ಪ್ರಿಲಿಮ್ಸ್ ಆಗಿಬಿಡುತ್ತೆ. CSAT-ನೇ ಜಾಸ್ತಿ ವರ್ಕ್ ಮಾಡಿ ಇನ್ಸ್ಟೆಡ್ ಆಫ್ ಜನರಲ್ ಸ್ಟಡೀಸ್. ಐ ಆಮ್ ಟೆಲ್ಲಿಂಗ್ ಯು ಬೀಯಿಂಗ್ ಎಸ್ ಆಲ್ರೆಡಿ ಸರ್ವಿಸಲ್ಲಿ ಇರೋದ್ರಿಂದ ವರ್ಕ್ ಆನ್ CSAT. ನೀವು ಪ್ರಿಲಿಮ್ಸಿಗೆ ಅಪ್ಲೈ ಮಾಡಿದ್ರೆ ಜನರಲ್ ಸ್ಟಡೀಸ್ ಆ್ಯಂಡ್ ಇನ್ನೊಂದು ತಪ್ಪು ಮಾಡ್ತೀರಾ ಏನಂತ ಹೇಳಿದ್ರೆ, ಕರೆಂಟ್ ಅಫೇರ್ಸಿಗೆ ಜಾಸ್ತಿ ಒತ್ತು ಕೊಡ್ತೀರಾ. ಸ್ಪರ್ಧಾ ವಿಜೇತ, ಸ್ಪರ್ಧಾ ಸ್ಫೂರ್ತಿ ಅದನ್ನೆಲ್ಲ ಬದಿಗಿಟ್ಬೇಡಿ. ಕರೆಂಟ್ ಅಫೇರ್ಸ್ ನಿಮಗೆ ಆ ಟೈಮಲ್ಲಿ ನಿಮಗೆ ಗೊತ್ತಿಲ್ಲದೇನೋ ಕೆಲವೊಂದಿಷ್ಟು ಕ್ವಶನ್ಸನ್ನು ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು, ಬಟ್ CSAT-ಅಲ್ಲಿ ನೀವು 66 ಮಾರ್ಕ್ಸ್ ತೆಗಿಲೇಬೇಕು. ಈಗ ಏನೋ ಅಷ್ಟು ಕರೆಂಟ್ ಅಫೇರ್ಸ್ ಕ್ವಶನ್ನ ಬಿಟ್ಟು ನೀವು UPSC ಪಾಸ್ ಆಗ್ಬೋದು, ಆದರೆ CSAT 66 ಮಾರ್ಕ್ಸ್ ತೆಗೆದೇ ಪಾಸ್ ಆಗೋಕ್ಕಾಗಲ್ಲ. ಸೊ ಫಸ್ಟಿಗೆ CSAT-ಅನ್ನೇ ಜಾಸ್ತಿ ಓದಿ, ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ನೇ ಜಾಸ್ತಿ ಓದಿ. ಸೊ ಅದಕ್ಕೆ ನಿಮಗೆ ಬೇಕಾದಷ್ಟು ಯೂಟ್ಯೂಬ್ಸಲ್ಲಿ ವೀಡಿಯೋಸ್ಗಳು ಬರುತ್ತೆ. ನಮ್ಮದೇ IS ದರ್ಶನ್ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ವೀಡಿಯೋಸ್ಗಳು ಮಾಡಿದ್ದೀವಿ. ಆ್ಯಂಡ್ ಅದನ್ನೆಲ್ಲ ನಾನು ಮತ್ತೆ ಹೇಳ್ತೀನಿ ಯಾವ ಯೂಟ್ಯೂಬ್ ಚಾನಲ್ ಮತ್ತು ಯಾವ ಬುಕ್ಸ್ ಅಂತ ಹೇಳಿ. ಅಗರ್ವಾಲ್ ಬುಕ್ ಅಂತ ಇದೆ, ಅದನ್ನೇ ಬೇಕಾದ್ರೆ ನೀವು ತಗೊಂಡು ಓದ್ಬೋದು. ಬಟ್ ಮಸ್ಟ್ ಆ್ಯಂಡ್ ಶುಡ್ ನೀವು CSAT-ಅನ್ನು ಓದಲೇಬೇಕು. ಜಾಸ್ತಿ CSAT ಮಾಡಿ. ನೀವು ವರ್ಕ್ ಮಾಡ್ಕೊಳ್ತಾನೆ ನಿಮಗೆ ಪಜಲ್ಸ್ ಎಲ್ಲ ಬಂದಿದೆ ಈಗ ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳಲ್ಲಿ. ಪಜಲ್ಸನ್ನು ಸಾಲ್ವ್ ಮಾಡ್ತಾ ನಿಮ್ಗೆ ರೀಸನಿಂಗ್ ಆಗುತ್ತೆ. ಆ್ಯಂಡ್ ಇಂಗ್ಲೀಷ್ ಕಾಂಪ್ರಹೆನ್ಷನ್ ಬರುತ್ತೆ CSAT-ಅಲ್ಲಿ. ಬರೀ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗಿಂದ ಮಾತ್ರ CSAT ಪಾಸ್ ಆಗೋಲ್ಲ, ಇಂಗ್ಲೀಷ್ ಕಾಂಪ್ರಹೆನ್ಷನ್ನು ನೀವು ಓದಬೇಕಾಗತ್ತೆ. ಇಂಗ್ಲೀಷ್ ಕಾಂಪ್ರಹೆನ್ಷನ್ಗೆ ಹೆಂಗೆ ಗೊತ್ತಾ ಪ್ರಿಪ್ರೇಷನ್ನು? ಏನು ಬೇಡ, ಎವ್ರಿ ಡೇ ಇಂಗ್ಲೀಷ್ ನ್ಯೂಸ್ ಪೇಪರ್ ಓದಕ್ಕೆ ಸ್ಟಾರ್ಟ್ ಮಾಡಿ. ಎವ್ರಿ ಡೇ ದ ಹಿಂದೂ ಇಸ್ ದ ಬೆಸ್ಟ್ ನ್ಯೂಸ್ ಪೇಪರ್. ದ ಹಿಂದೂನ ಓದಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ ಇಂಗ್ಲೀಷ್ ಕಾಂಪ್ರಹೆನ್ಷನ್ ಈಸಿ ಆಗ್ತಾ ಬರುತ್ತೆ. ಎವ್ರಿ ಡೇ ದ ಹಿಂದೂನ ಓದೋದು. ಸೊ UPSC ಪ್ರಿಲಿಮ್ಸಿಗೆ ನಿಮ್ಮ ಪ್ರಿಪ್ರೇಷನ್ ಏನು? ಒಂದು ಆಲ್ರೆಡಿ ನೀವು ಏನೋ ಪೊಲಿಟಿ, ಹಿಸ್ಟ್ರಿ, ಎಕಾನಮಿ ಇದೆಲ್ಲ ಓದಿರ್ತೀರ. ಜನರಲ್ ಏನೋ ಜಿಯೋಗ್ರಫಿ, ಎನ್ವೈರ್ಮೆಂಟ್ ಸೈನ್ಸ್ ಎಲ್ಲ PC ಎಕ್ಸಾಮಿಗೆ ಓದಿದ್ದೀರಾ. ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಡಿ. ಆಪ್ಟಿಟ್ಯೂಡ್, ರೀಸನಿಂಗ್, ಇಂಗ್ಲೀಷ್ ಕಾಂಪ್ರಹೆನ್ಷನ್. ಆಪ್ಟಿಟ್ಯೂಡ್ ರೀಸನಿಂಗ್ಗೆ ಜಾಸ್ತಿ ವೀಡಿಯೋಸ್ಗಳನ್ನೇ ನೋಡಿ ಆ್ಯಂಡ್ ಪಜಲ್ ಸಾಲ್ವ್ ಮಾಡಿ. ಆ್ಯಂಡ್ ಇಂಗ್ಲೀಷ್ ಕಾಂಪ್ರಹೆನ್ಷನ್ಗೆ ಏನು ಮಾಡಿ, ದ ಹಿಂದೂ ಡೈಲಿ ಓದಲಿಕ್ಕೆ ಸ್ಟಾರ್ಟ್ ಮಾಡಿ, ಡೈಲಿ. ಆ್ಯಂಡ್ ನೀವು ಕನ್ನಡ ನ್ಯೂಸ್ ಪೇಪರ್ ಸುಮ್ಮನೆ ಓದಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮ ಕನ್ನಡ ನ್ಯೂಸ್ ಪೇಪರಿಂದ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಬಿಟ್ಟರೆ ನಿಮ್ಗೆ ಈಗ ನಿಯರ್ ಬೈ ಎಕ್ಸಾಮಿಗೆ ಏನೂ ಹೆಲ್ಪ್ ಆಗಲ್ಲ. ಇಂಗ್ಲೀಷ್ ಕಾಂಪ್ರಹೆನ್ಷನ್ ನೀವು ಬರೀಲೇಬೇಕು. ಸೊ ಅದಕ್ಕೆ ದ ಹಿಂದೂವನ್ನೇ ಓದಿ. ಐ ಆಮ್ ಟೆಲ್ಲಿಂಗ್ ಯು. ನಿಮಗೆ ಸಾಫ್ಟ್ ಕಾಪಿನೂ ಸಿಗುತ್ತೆ ದ ಹಿಂದೂ ಕೆಲವೊಂದಿಷ್ಟು ಟೆಲಿಗ್ರಾಮ್ ಚಾನಲಲ್ಲಿ. ಎವ್ರಿ ಡೇ ದ ಹಿಂದೂವನ್ನೇ ಓದಿ. ಅರ್ಥ ಆಗಲಿ ಬಿಡಲಿ ಸುಮ್ಮನೆ ಓದ್ತಾ ಇರಿ. ಅದರಿಂದ ನಿಮ್ಗೆ ಇನ್ಫಾರ್ಮೇಷನ್ಗಿಂತನೂ ಏನು ಇಂಗ್ಲೀಷ್ ಕಾಂಪ್ರಹೆನ್ಷನ್ನ ಸಾಲ್ವ್ ಮಾಡೋದಕ್ಕಾಗತ್ತೆ. ಇದಿಷ್ಟು ಪ್ರಿಲಿಮ್ಸ್ ಇದು. ಅಂಡರ್ಸ್ಟುಡ್? ಒಂದಿಷ್ಟು ಲಾಜಿಕ್ ಇದೆ ಅಲ್ವಾ? ಒಂದು ಪಾಯಿಂಟ್ ಸಿಕ್ತಲ್ವಾ? ಸೊ ಈಗ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಈ ಜನರಲ್ ಸ್ಟಡೀಸಿಗೆ ನೀವು ಆಲ್ರೆಡಿ ಓದಿರೋ ಒಂದಿಷ್ಟು ಬುಕ್ಸ್ ಎಲ್ಲ ನಿಮ್ಮ ಹತ್ರ ಇದೆ ಅಲ್ವಾ? ನಿಮ್ಮ ಹತ್ರ ಇಂಡಿಯನ್ ಪೊಲಿಟಿ ಒಂದಿಷ್ಟು ಬುಕ್ಸ್ ಇದೆ. ನೀವು ಕನ್ನಡದಲ್ಲಿ ಬರೆದ್ರೆ ಗಂಗಾಧರ್ ಓದಿರ್ತೀರಿ, ಇಂಗ್ಲೀಷಲ್ಲಿ ಬರೆದಿದ್ದರೆ ಇದು ಲಕ್ಷ್ಮೀಕಾಂತ್ ಓದಿರ್ತೀರಿ. ಆ್ಯಂಡ್ NCERTsಗಳನ್ನು ಈಗ ಸ್ಟೇಟ್ ಸಿಲೆಬಸ್ ಆದರೂ ಓದಿರ್ತೀರಲ್ವಾ 6 to 8. ನೀವೀಗ ಎಕ್ಸಾಮ್ ಹತ್ರದಲ್ಲಿರೋದ್ರಿಂದ NCERTsನ್ನೆಲ್ಲ ಕೂತ್ಕೊಂಡು ಓದೋದಕ್ಕಾಗಲ್ಲ. ಮತ್ತು ಈಗ ಲಕ್ಷ್ಮೀಕಾಂತ್ ತರಿಸ್ಕೊಂಡು ಓದೋದು ಅದೆಲ್ಲ ಡಂಬಿಶ್ ವರ್ಕ್. ಅದರಲ್ಲೆಲ್ಲ ಸಕ್ಸಸ್ ಸಿಗಲ್ಲ. ನೀವೇನು ಮಾಡಿ ಗೊತ್ತಾ, ವಿಷನ್ IAS ಅಲ್ಲಿ ಅವರು ಪ್ರತಿ ಲಾಸ್ಟ್ 10 years ಇದು ವಿಷನ್ IAS ಯೂಟ್ಯೂಬ್ ಚಾನಲಿಗೆ ಹೋದರೆ ಲಾಸ್ಟ್ 10 years ಇದು ಸಬ್ಜೆಕ್ಟ್ ವೈಸು ಯಾವ್ದು ಇಂಪಾರ್ಟೆಂಟ್ ಏರಿಯಾ ಅಂತೇಳಿ ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಒಂದು 10 hours ಇದು ವೀಡಿಯೋಗಳು ವಿಷನ್ IAS ಇದು. ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ ಲಾಸ್ಟ್ 10 years ಕ್ವಶನ್ ಪೇಪರ್ ಅನಾಲಿಸಿಸ್ ಫಾರ್ ಪ್ರಿಲಿಮ್ಸ್ ಅಂತೇಳಿ ಆ ವೀಡಿಯೋಸ್ಗಳನ್ನೇ ರಿಪೀಟೆಡ್ ಆಗಿ ಕೇಳ್ತಾ ಇರಿ. ರಿಪೀಟೆಡ್, ಏನು ಓದಕ್ಕೆ ಹೋಗ್ಬೇಡ. ಐ ಆಮ್ ಟೆಲ್ಲಿಂಗ್ ಯು, ಏನು ಓದೋದು ಬೇಡ. ಜಿಯೋಗ್ರಫಿ ವಿಡಿಯೋಸ್ 10 hours ಇದೆ, ಒಂದು 5 times ಕೇಳಿ ಅದನ್ನೇ. ಎನ್ವೈರ್ಮೆಂಟ್ ವಿಡಿಯೋ ಅದನ್ನೊಂದು 5 times ಕೇಳಿ. ಹಿಸ್ಟ್ರಿ ವಿಡಿಯೋ 5 times, ಪೊಲಿಟಿಕಲ್ ಇಂಡಿಯನ್ ಪೊಲಿಟಿ 5 times. ಸೊ ಇದನ್ನಿಷ್ಟೇ ಜನರಲ್ ಸ್ಟಡೀಸಿಗೆ ಮಾಡ್ಕೊಂಡು ಬನ್ನಿ. ಯಾವುದು ವಿಷನ್ IAS ಇದು. ಈ ಅಟೆಂಪ್ಟಿಗೆ ನಾವು ಹೇಳ್ತಿರೋದು, ಈ ಕಮಿಂಗ್ ಬರೋ ಅಟೆಂಪ್ಟಿಗೆ. ಸೊ ನೀವು ಸುಮ್ಮನೆ ಒಂದು ಬುಕ್ ಓಪನ್ ಮಾಡಿ ಓದಿದ್ರೆ ಅದನ್ನು ನೀವು ಈ ಬಿಸಿ ಸ್ಕೆಡ್ಯೂಲಲ್ಲಿ ಒಂದು ಸತಿ ಬುಕ್ ಓದಷ್ಟೊತ್ತಿಗೆ ನಿಮ್ಮ ಪ್ರಿಲಿಮ್ಸ್ ಮುಗ್ದೋಗ್ಬಿಡುತ್ತೆ. ಅದಕ್ಕೆ ಮಾಡೋದಕ್ಕೆ ಹೋಗಬೇಡಿ. ಸೊ ಆ ವೀಡಿಯೋಸಲ್ಲೇ ನೀವು ಜನರಲ್ ಸ್ಟಡೀಸನ್ನು ಮುಗಿಸ್ಬೇಡಿ. ಅಕಸ್ಮಾತ್ ನಿಮ್ಮದು ಪ್ರಿಲಿಮ್ಸ್ ಪಾಸ್ ಆಯಿತು ಅಂತ ಅಂದ್ಕೊಳ್ಳಿ, ಆಮೇಲೆ ಬೇಕಾದರೆ ನಿಮಗೆ ಇಫ್ ಪಾಸಿಬಲ್ ಬ್ರೇಕ್ ತಗೊಳ್ಳಿ. ಬ್ರೇಕ್ ತಗೊಂಡು ಆಮೇಲೆ ನೀವು ಈ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳ ಮಟೀರಿಯಲ್ ಸಿಗುತ್ತೆ. ನೀವು ಯಾವುದು ಬಿಗ್ ಸೋರ್ಸಿಗೆ ಹೋಗಬೇಡಿ. ಲಕ್ಷ್ಮೀಕಾಂತ್ ಬುಕ್ಕು ತೊಗೋಬೇಡಿ, ಸ್ಪೆಕ್ಟ್ರಮ್ ಹಿಸ್ಟ್ರಿಗೆ ತೊಗೋಬೇಡಿ, ಎನ್ವೈರ್ಮೆಂಟ್ಗೆ ಶಂಕರ ಎಸು ತೊಗೋಬೇಡಿ. ಈಗ ಯೂಟ್ಯೂಬಲ್ಲಿ ಬುಕ್ ಲಿಸ್ಟ್ ಹೇಳ್ತಾರಲ್ಲ, ಅದು ಯಾವುದು ತೊಗೊಳಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮ್ಮದು ಪ್ರಿಲಿಮ್ಸ್ ಪಾಸ್ ಆಯ್ತು ಅಂತ ಅಂದ್ಕೊಳ್ಳಿ, ಸ್ಟ್ರೈಟ್ ಬೆಂಗಳೂರಿಗೆ ಹೋಗಿ, ವಿಜಯನಗರಿಗೆ ಹೋಗಿ, ಎಲ್ಲ ಇನ್ಸ್ಟಿಟ್ಯೂಷನ್ಗಳ ಮಟೀರಿಯಲ್ಗಳು ನಿಮಗೆ ಅಲ್ಲಿ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಷನ್ ಸಿಗುತ್ತೆ. ಬೆಟರ್ ಈಗಿನ ಇದರಲ್ಲಿ ಇನ್ಸೈಟ್ ಮಟೀರಿಯಲ್ ಚೆನ್ನಾಗಿದೆ, ಲಾ ಎಕ್ಸಲೆನ್ಸ್ ಮಟೀರಿಯಲ್ ಚೆನ್ನಾಗಿದೆ. ಲಾ ಎಕ್ಸಲೆನ್ಸ್ ಹೈದರಾಬಾದಲ್ಲೆಲ್ಲ ಅವ್ರ ಸಖತ್ ಸಕ್ಸಸ್ ರೇಟ್ ಇದೆ.
ಆ್ಯಂಡ್ ಇನ್ಸೈಡ್ ಸ್ವಲ್ಪ ಇಂಗ್ಲೀಷ್ ಸ್ಟ್ಯಾಂಡರ್ಡ್ ಇದೆ. ಲಾ ಎಕ್ಸಲೆನ್ಸ್ ಅನ್ನೋ ಇನ್ಸ್ಟಿಟ್ಯೂಷನ್ದು ಇಂಗ್ಲೀಷ್ ನಾರ್ಮಲ್ ಆಗಿದೆ, ಇಂಗ್ಲೀಷ್ ಮಟೀರಿಯಲ್ ಎಲ್ಲ ಸಬ್ಜೆಕ್ಟಿಗೆ ಸಿಗುತ್ತೆ. ಅದನ್ನು ಪ್ರಿಲಿಮ್ಸ್ ಪಾಸ್ ಆದಮೇಲೆ ಒಂದು ರೌಂಡು ಮೇನ್ಸ್ ಟೆಸ್ಟ್ ಸೀರೀಸ್ ತಗೊಂಡು ಅದ್ರ ಜೊತೆಗೆ ಓದ್ತಾ ಹೋಗಿ. ಮೇನ್ಸ್ ಟೆಸ್ಟ್ ಸೀರೀಸ್ ತಗೊಂಡು ಅಕಸ್ಮಾತ್ ಕನ್ನಡದಲ್ಲೇ ಬರೀತೀರಿ ಅಂತ ಹೇಳಿದ್ರು ಕೂಡ ಕನ್ನಡದಲ್ಲೂ ನಿಮಗೆ ರಾಜ್ಕುಮಾರದಲ್ಲಿ ಮೆಟೀರಿಯಲ್ಸ್ಗಳೆಲ್ಲ ಸಿಗುತ್ತೆ. ಆ್ಯಂಡ್ ಇನ್ನೂ ಕನ್ನಡ ಇನ್ಸ್ಟಿಟ್ಯೂಷನ್ಸ್ಗಳು ಬೇರೆ ಬೇರೆ ಇದೆ, ಹೊಸದಾಗಿ ಆಗ್ತಿದೆ ಚಾಣಕ್ಯ ಅಂತಲ್ಲ, ಅಲ್ಲೂ ಕೂಡ ಅವರು UPSCಗಾಗಿ ಮೇನ್ಸಿಗಾಗಿ ಕನ್ನಡ ಮಟೀರಿಯಲ್ಸ್ ಮಾಡಿದ್ದಾರೆ. ಇದನ್ನು ಪ್ರಿಲಿಮ್ಸ್ಗಿಂತ ಮುಂಚೆ ಮಾಡಬೇಡಿ. ಪ್ರಿಲಿಮ್ಸ್ ಪಾಸ್ ಆದರೆ ಮಾತ್ರ ತಕ್ಷಣ ಹೋಗಿ ಆ ಮಟೀರಿಯಲ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಇವತ್ತಿಂದನೇ ಇನ್ನೊಂದು ಏನು ಮಾಡಬೇಕಂತ ಹೇಳಿದ್ರೆ, ಒಂದು ಸಬ್ಜೆಕ್ಟ್ ಆಪ್ಷನಲ್ ಅಂತ ಇದೆ ಇದರಲ್ಲಿ. ಆಪ್ಷನಲ್ ನೀವು ಯಾವ ಸಬ್ಜೆಕ್ಟ್ ಆದರೂ ತೊಗೋಬೋದು. ಬೆಟರ್ ಏನು ಗೊತ್ತಾ, ಕನ್ನಡ ನೀವು ನಾರ್ತ್ ಕರ್ನಾಟಕ ಆದರೆ ಕನ್ನಡ ಲಿಟ್ರೇಚರ್ ತೊಗೋಬೇಡಿ, ಅದರಲ್ಲಿ ಬಸವಣ್ಣನ ವಚನಗಳು ಆ ಥರದ್ದೆಲ್ಲ ಬರುತ್ತೆ. ಆ್ಯಂಡ್ ಒಂದಿಷ್ಟು ಲಿಮಿಟೆಡ್ ಒಂದು 8-10 ಟೆಕ್ಸ್ಟ್ ಬುಕ್ಸ್ ಬರುತ್ತೆ, ಅದನ್ನು ನೀವು ಹಾಬಿ ಥರ ಈಗಲೇ ಓದೋದಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಅಥವಾ ನೀವು ಆಲ್ರೆಡಿ ಯಾವುದಾದ್ರೂ ಎಕ್ಸಾಮಿಗೆ ಪ್ರಿಪೇರ್ ಆಗಿ ಆಪ್ಷನಲ್ ಓದ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದನ್ನೇ ಕಂಟಿನ್ಯೂ ಮಾಡಬೇಡಿ. ಇನ್ನೂ ಬೇಡ, ನೀವು ಕನ್ನಡ ಲಿಟ್ರೇಚರು ನಿಮ್ಗೆ ಕಷ್ಟ ಆಗುತ್ತೆ, ಇದು ಕಷ್ಟ ಆಗುತ್ತೆ ಅಂದರೆ ನಿಮ್ಮದು ಮಾಸ್ಟರ್ಸ್ ಆಗಿದ್ದರೆ ಯಾವ ಸಬ್ಜೆಕ್ಟ್ ಮಾಸ್ಟರ್ ಆಗಿದೆ ನೋಡಿ, ಅದೇ ನೋಟ್ಸ್ಗಳನ್ನು ಮತ್ತೆ ಸುಮ್ಮನೆ ಓದ್ತಾ ಇರಿ. ಈ ಎಕ್ಸಾಮಿಗಂತಲ್ಲ, ಸುಮ್ಮನೆ ಓದ್ತಾ ಇರಿ ಅದೇ ಮಾಸ್ಟರ್ಸನ್ನು. ಪ್ರಿಲಿಮ್ಸ್ ಪಾಸ್ ಆದಮೇಲೆ ಅದೇ ಸಬ್ಜೆಕ್ಟ್ ಇದು ನಿಮ್ಗೆ ಆಪ್ಷನಲ್ ನೋಟ್ಸ್ಗಳು ಆಲ್ರೆಡಿ ಸ್ಟಡಿ ಮಟೀರಿಯಲ್ ಸಿಗುತ್ತೆ. ಯಾವುದನ್ನು ಸ್ಟ್ಯಾಂಡರ್ಡ್ ಬುಕ್ಕಿಗೆ ಹೋಗಲೇಬೇಡಿ. ಐಮ್ ಟೆಲ್ಲಿಂಗ್ ಯು, ಸ್ಟ್ಯಾಂಡರ್ಡ್ ಬುಕ್ ಓದಿ UPSC ಪಾಸ್ ಆಗೋದು ವೆರಿ ರೇರ್. ಆಲ್ರೆಡಿ ಏನು ಅವರು ಸೋರ್ಸನ್ನು ಡಿಕೋಡ್ ಮಾಡಿ ಚಿಕ್ಕದಾಗಿ ಮಾಡಿರ್ತಾರಲ್ಲ ಮಟೀರಿಯಲ್, ಅದರಲ್ಲೇ UPSC ಪಾಸ್ ಆಗಿರೋದು. ಈ ದೊಡ್ಡ ದೊಡ್ಡ ಬುಕ್ಸ್ ಏನು ಸ್ಟ್ಯಾಂಡರ್ಡ್ ಮಟೀರಿಯಲ್ ಯೂಟ್ಯೂಬಲ್ಲಿ ಹೇಳ್ತಾರಲ್ಲ, ಈ ಬುಕ್ ಓದಿ ಈ ಸಬ್ಜೆಕ್ಟಿಗೆ, ಅದನ್ನೆಲ್ಲ ಓದಿ ಮಾಡೋಷ್ಟೊತ್ತಿಗೆ 3 ವರ್ಷ ಬೇಕಾಗತ್ತೆ. ಆ್ಯಂಡ್ ಅದನ್ನು ನೆನ್ಪಿಟ್ಕೊಡೋದು ಕಷ್ಟ. ಸೊ ಪ್ರಿಲಿಮ್ಸ್ ತನಕ ನೀವೇನು ಜಸ್ಟ್ ಆ ವೀಡಿಯೋಸ್ಗಳಲ್ಲೇ ಮ್ಯಾನೇಜ್ ಮಾಡಿ. ಪ್ರಿಲಿಮ್ಸ್ ಪಾಸ್ ಆದ ಕೂಡಲೇ ಈ ಮಟೀರಿಯಲ್ಸ್ಗಳನ್ನು ಮೇನ್ಸಿಗೆ ತರಿಸ್ಕೊಳ್ಳಿ. ಆ್ಯಂಡ್ ಆಪ್ಷನಲ್ ಮಾತ್ರ ಇವಾಗಲಿಂದನೇ ಪ್ರಿಲಿಮ್ಸ್ ಜೊತೆಗೆ ಸ್ಟಾರ್ಟ್ ಮಾಡಬೇಕು. ನಿಮ್ದೆಲ್ಲಾದರೂ ಮಾಸ್ಟರ್ಸ್ ಆಗಿದ್ರೆ ಅದೇ ಸಬ್ಜೆಕ್ಟ್ ಅಂತ ತಗೊಳ್ಳಿ. ಅಥವಾ ನಿಮ್ಮ ಡಿಗ್ರಿ ಮಾತ್ರ ಆಗಿದೆ ಅಂತ ಹೇಳಿದ್ರೆ ಡಿಗ್ರಿಲೇ 3 ಸಬ್ಜೆಕ್ಟ್ ಹೆಂಗೂ ಇದೆಯಾ ಅದರಲ್ಲೇ ಒಂದು ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಎಕನಾಮಿಕ್, ಪೊಲಿಟಿ, ಹಿಸ್ಟ್ರಿ ಇದೆ ಅಂತ ಅಂದ್ಕೊಳ್ಳಿ. ಯಾವುದೋ ಒಂದು ಪೊಲಿಟಿಕಲ್ ಸೈನ್ಸ್ ಇಷ್ಟ ಆದರೆ ಅದನ್ನೇ ಈಗಲೇ ಸ್ಟಾರ್ಟ್ ಮಾಡಿ. ಹಿಸ್ಟ್ರಿ ಇಷ್ಟ ಆದರೆ ಅದನ್ನ ಈಗಲೇ. ನಿಮ್ಮ ಡಿಗ್ರಿ ನೋಟ್ಸ್ಗಳಿದೆ ಅಲ್ವಾ, ಅಥವಾ ಮಟೀರಿಯಲ್ಗಳಿದೆ ಅಲ್ವಾ, ಅಥವಾ ನಿಮ್ಮ ತಮ್ಮ ತಂಗಿ ಅವ್ರದ್ದಾರು ಇರುತ್ತೆ. ಸೊ ನಿಮಗೆ ಯಾವ ಸಬ್ಜೆಕ್ಟ್ ಇಷ್ಟ ನೋಡಿ ಅದನ್ನು ಈಗ ಪ್ರಿಲಿಮ್ಸ್ಗಿಂತ ಈಗ ಅಪ್ಲೈ ಮಾಡಿದ ಕೂಡಲೇ ಅದನ್ನೇ ಸ್ಟಾರ್ಟ್ ಮಾಡಿ. ಪ್ರಿಲಿಮ್ಸ್ ಪಾಸ್ ಆಗೋಷ್ಟೊತ್ತಿಗೆ ನಿಮ್ಮದು ಒಂದು ರೌಂಡು ಆಪ್ಷನಲ್ ಮುಗ್ದಿರಬೇಕು. ಆ್ಯಂಡ್ ಪ್ರಿಲಿಮ್ಸ್ ಪಾಸ್ ಆಗ್ತಿದ್ದಾಗೆ ನಿಮಗೆ ಆ ವೀಡಿಯೋಸ್ಗಳಿಂದ ಒಂದಿಷ್ಟು ಬೇಸಿಕ್ ಜನರಲ್ ಸ್ಟಡೀಸ್ ಗೊತ್ತಿರುತ್ತೆ. ಆ್ಯಂಡ್ ಆಲ್ರೆಡಿ ಆಪ್ಷನಲ್ ಓದಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಎರಡನ್ನೂ ಫುಲ್ ಫ್ಲೆಡ್ಜ್ಡಾಗಿ ತೊಗೊಂಡು ಆನ್ಸರ್ ರೈಟಿಂಗ್ ಕ್ಲಾಸಿಗೆ ಸೇರಲೇಬೇಕು. ನೀವು ಒಂದು ಆನ್ಸರ್ ರೈಟಿಂಗ್ ಕ್ಲಾಸಿಗೆ ಸೇರ್ಕೊಳ್ಳಿ. ಒಂದು 3 ಮಂತ್ ಹೆಂಗೂ ಗ್ಯಾಪ್ ಕೊಡ್ತಾರೆ. ಸೆಪ್ಟೆಂಬರ್ ಎಂಡಿಗೆ ಇರೋದು ಮೇನ್ಸು. ಆ 3 ಮಂತಲ್ಲಿ ಆನ್ಸರ್ ರೈಟಿಂಗ್ ಎವ್ರಿ ಡೇ ಮಾಡಿ ನೋಡೋಣ. ಎವ್ರಿ ಡೇ ಆನ್ಸರ್ ಗೊತ್ತಿಲ್ಲ ಸುಮ್ಮನೆ ಬರಿತಾ ಹೋಗಿ. ಆನ್ಸರ್ ರೈಟಿಂಗ್ ಸ್ಪೀಡ್ ಎಲ್ಲ ಬರುತ್ತೆ. ಆನ್ಸರ್ ರೈಟಿಂಗಲ್ಲಿ ತುಂಬ ಏನೂ ಇಲ್ಲ, ನಿಮ್ಮ ನೆನ್ಪಿಟ್ಕೊಂಡು ಬರೆಯೋದು ಆ ಕಾನ್ಸೆಪ್ಟ್ ಇಲ್ಲ. ಆನ್ಸರ್ ರೈಟಿಂಗ್ ಮಾಡೋದೇ ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಮಾಡೋದಕ್ಕಷ್ಟೇ. ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಆಗೇ ಆಗುತ್ತೆ ಆ 3 ತಿಂಗಳು ಎವ್ರಿ ಡೇ ಎಕ್ಸಸೈಸಲ್ಲಿ. ಆಮೇಲೆ ಮೇನ್ಸ್ ಕ್ರ್ಯಾಕ್ ಆದರೆ ಇಂಟರ್ವ್ಯೂಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಲ್ರೆಡಿ ನೀವು ಸರ್ವಿಸಲ್ಲಿ ಇರೋದ್ರಿಂದ ಇಂಟರ್ವ್ಯೂನ ಆರಾಮಾಗಿ ಕೊಡ್ಬೋದು. ಆಮೇಲೆ ಇನ್ನೊಂದು, ಇಂಟರ್ವ್ಯೂನ ಬೆಟರ್ ಕನ್ನಡದಲ್ಲೇ ಕೊಡಿ. ನಿಮ್ಗೆ ಏನಾದರೂ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದ್ದರೆ ಕನ್ನಡದಲ್ಲೇ ಇಂಟರ್ವ್ಯೂ ಕೊಡ್ಬೋದು. ಈ ಸತಿ ಒಬ್ಬರು ಕರ್ನಾಟಕದಲ್ಲಿ ಸಬ್ ಇನ್ಸ್ಪೆಕ್ಟ್ರು ಪಾಸ್ ಆದ್ರಲ್ವಾ UPSCಯನ್ನು, ಸೊ ಅವ್ರು ಕನ್ನಡದಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಸೊ ಅದೇ ಥರ ಎಲ್ಲ ಲ್ಯಾಂಗ್ವೇಜಲ್ಲೂ ಕೊಡ್ಬೋದು. ಆ್ಯಂಡ್ ಬೆಟರ್ ನೀವು ಆಲ್ರೆಡಿ ಸರ್ವಿಸಲ್ಲಿ ಇರೋದ್ರಿಂದ ನೀವು ಕನ್ನಡದಲ್ಲಿ ಇಂಟರ್ವ್ಯೂ ಕೊಟ್ಟರೆ ನಿಮಗೆ ಪ್ಲಸ್ ಆಗುತ್ತೆ. ಈಗ ಸರ್ವಿಸಲ್ಲಿ ಇಲ್ಲದೆ ಇರೋ ಸ್ಟೂಡೆಂಟ್ ಬಂದು ಕನ್ನಡದಲ್ಲಿ ಇಂಟರ್ವ್ಯೂ ಕೊಟ್ಟರೆ ದೇ ಲಾಸ್ಟ್ ಯಾಕಪ್ಪ ಕನ್ನಡದಲ್ಲಿ ಕೊಡ್ತಿದ್ಯಾ ಅಂತೇಳಿ. ನೀವಲ್ಲಿ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಕನ್ನಡದಲ್ಲಿ ಯಾಕೆ ಕೊಡ್ತಿದ್ದೆ ಅಂತ ಅವ್ರು ಡೆಫಿನೆಟ್ಲಿ ಕ್ವಶನ್ ಮಾಡ್ತಾರೆ. ಯು ಆರ್ ಎ ಗ್ರಾಜುಯೇಟ್, ಯು ಕ್ಯಾನ್ ಗಿವ್ ಇಟ್ ಇನ್ ಇಂಗ್ಲೀಷ್ ಅಲ್ವಾ ಅಂತ ಕೇಳ್ತಾರೆ. ಅವಾಗ ನಿಮ್ಮ ಆನ್ಸರ್ ಹೇಗಿರಲಿ ಅಂದರೆ, ಎವ್ರಿ ಡೇ ಐ ವಿಲ್ ಕಮ್ಯುನಿಕೇಟ್ ವಿತ್ ದ ಪೀಪಲ್. ಸೊ ನಾನು ಜಾಸ್ತಿ ನನ್ನನ್ನು ಇನ್ವಾಲ್ವ್ ಮಾಡಿ ನಾನು ಕೆಲಸದಲ್ಲಿ ಇದ್ದೀನಿ. ಸೊ ಕೆಲಸದಲ್ಲಿರುವಾಗ ನಾನು ಜನರ ಜೊತೆ ಕಮ್ಯುನಿಕೇಟ್ ಮಾಡಿದ ಲ್ಯಾಂಗ್ವೇಜಲ್ಲಿ ನನ್ನ ರಿಯಾಲಿಟಿ ಹೊರಗಡೆ ಬರುತ್ತೆ. ಸೊ ಇಂಟರ್ವ್ಯೂಲ್ಲಿ ನನ್ನ ರಿಯಾಲಿಟಿ ವಾಟ್ ಐ ಆಮ್ ಅನ್ನೋದನ್ನು ತೋರಿಸೋದಕ್ಕೆ ನಂಗೆ ಕನ್ನಡ ಮಚ್ ಮೋರ್ ಈಸಿ ಕಂಪೇರ್ ಟು ಇಂಗ್ಲೀಷ್. ಬಿಕಾಸ್ ನಾನು ಜನರ ಜೊತೆ ಅದೇ ಲ್ಯಾಂಗ್ವೇಜಲ್ಲಿ ಮಾತಾಡೋದು. ಅದಕ್ಕೆ ಐ ಡಿಸೈಡೆಡ್ ಟು ಗಿವ್ ಇಟ್ ಇನ್ ಕನ್ನಡ ಅಂತ ಹೇಳಿ. ಸೊ 275 ಮಾರ್ಕ್ಸಿಗೆ ಇಂಟರ್ವ್ಯೂ, ನಾಟ್ ಮೋರ್ ದೆನ್ 20 ಮಿನಿಟ್ಸ್, 20 ನಿಮಿಷಕ್ಕಿಂತ ಜಾಸ್ತಿ ಆಗಲ್ಲ. ಸೊ 20 ನಿಮಿಷಕ್ಕಿಂತ ಜಾಸ್ತಿ ಆಗದೆ ಇರೋ 275 ಮಾರ್ಕ್ಸ್ ಇಂಟರ್ವ್ಯೂಲ್ಲಿ ಮಿನಿಮಮ್ 150 ಮಾರ್ಕ್ಸ್ ಸಿಗುತ್ತೆ. ನೀವು ಆಲ್ರೆಡಿ ಸರ್ವಿಸಲ್ಲಿ ಇರೋದ್ರಿಂದ 150 ಮಾರ್ಕ್ಸ್ ಸಿಗುತ್ತೆ. ಹೋಗಲಿ 100 ಸಿಕ್ತಂತ ಅಂದ್ಕೊಳ್ಳಿ. 1750 ಮಾರ್ಕ್ಸಿಗೆ ಮೈನ್ಸ್ ಇರೋದು, ಇಂಟರ್ವ್ಯೂ ಇರೋದು 275 ಮಾರ್ಕ್ಸಿಗೆ. ಟೋಟಲ್ 2025 ಮಾರ್ಕ್ಸ್. ಪ್ರಿಲಿಮ್ಸ್ ಈಸ್ ಜಸ್ಟ್ ಎ ಕ್ವಾಲಿಫೈಯಿಂಗ್. ಪ್ರಿಲಿಮ್ಸ್ ಮಾರ್ಕ್ಸ್ ಕೌಂಟ್ ಆಗಲ್ಲ. ಮೈನ್ಸ್ ಮಾರ್ಕ್ಸ್ ಮತ್ತು ಇಂಟರ್ವ್ಯೂ ಮಾರ್ಕ್ಸ್ ಮಾತ್ರ ಕೌಂಟ್ ಆಗಿ ನಿಮಗೆ ಫೈನಲ್ ರಿಸಲ್ಟ್ ಬರೋದು. 1750 ಮೈನ್ಸಲ್ಲಿ ಕನ್ಸಿಡರ್ ನಿಮಗೆ 750 ಮಾತ್ರ ಬಂತು ಅಂತ ಅಂದ್ಕೊಳ್ಳಿ. 750 ಮಾತ್ರ, 1750ಕ್ಕೆ ಮೈನ್ಸಲ್ಲಿ ಬರೀ 750 ಬಂತು ಅಂತ ಅಂದ್ಕೊಳ್ಳಿ. ಆ್ಯಂಡ್ ಇಂಟರ್ವ್ಯೂವಲ್ಲಿ ಬರೀ 100 ಮಾರ್ಕ್ಸ್ ಬಂತು ಅಂತ ಅಂದ್ಕೊಳ್ಳಿ. 275ಕ್ಕೆ ಬರೀ 100 ಮಾರ್ಕ್ಸ್. ಟೋಟಲ್ ಮಾಡಿದ್ರೆ ಎಷ್ಟಾಯಿತು? 850 ಮಾರ್ಕ್ಸ್ ಆಯಿತು. 850 ಮಾರ್ಕ್ಸ್ ಆದರೆ ಡೆಫಿನೆಟ್ಲಿ ನಿಮಗೆ ಎಲ್ಲಾದರೂ OBC ಅಥವಾ SC ST ಆದರೆ 850 ಮಾರ್ಕ್ಸಿಗೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಥವಾ ಇಂಡಿಯನ್ ಪೊಲೀಸ್ ಸರ್ವಿಸ್ ಸಿಗುತ್ತೆ. ಇಂಡಿಯನ್ ಪೊಲೀಸ್ ಸರ್ವಿಸ್ ಸಿಗುತ್ತೆ, IPS ಸಿಗುತ್ತೆ 850 ಮಾರ್ಕ್ಸಿಗೆ ಈಗಿನ ಇದರಲ್ಲಿ. ಬಿಕಾಸ್ ಕಟ್ ಆಫ್ ಕಮ್ಮಿ ಆಗ್ತಾಯಿದೆ. ಒಳ್ಳೊಳ್ಳೆ ಸೀನಿಯರ್ ಆಸ್ಪಿರೆಂಟ್ಸ್ ಎಲ್ಲ ಪ್ರಿಲಿಮ್ಸಲ್ಲೇ ಫೇಲ್ ಆಗ್ತಿದ್ದಾರೆ. ಈಗ ಮೈನ್ಸಿಗೆ ಯಾರು ಬರ್ತಿರೋದು ಅಂತ ಹೇಳಿದ್ರೆ ಫಸ್ಟ್ ಅಟೆಂಪ್ಟ್ನವರೇ ಮೈನ್ಸಿಗೆ ಬರ್ತಿರೋದು. ಸೀನಿಯರ್ ಆಸ್ಪಿರೆಂಟ್ಸ್ ಮೈನ್ಸಿಗೆ ಯಾರೂ ಬರ್ತಾನೆ ಇಲ್ಲ. ಸೀನಿಯರ್ ಈಗ ಲಾಸ್ಟ್ ಇಯರ್ ನಾನು ಬರೆದಿದ್ದೆ, ನಂದು ಪ್ರಿಲಿಮ್ಸ್ ಜನರಲ್ ಸ್ಟಡೀಸ್ 120, ಕಟ್ ಆಫ್ ಬಂದಿದ್ದು 89. ಬಟ್ ನಂದು CSET 65 66 ಬರಬೇಕು.
ಸೊ ಅಂದರೆ ಸೀನಿಯರ್ ಆಸ್ಪಿರೆಂಟ್ಸ್ ಎಲ್ಲ ಪ್ರಿಲಿಮ್ಸ್ ಎಲ್ಲ ಫೇಲ್ ಆಗ್ತಿದ್ದಾರೆ. ಸೊ ನೀವು ಪ್ರಿಲಿಮ್ಸ್ ಪಾಸ್ ಆದರೆ ಮೈನ್ಸ್ ಪಾಸ್ ಆಗೋದು ಕಷ್ಟನೇ ಇಲ್ಲ ಈಗ, ಯಾಕಂದರೆ ಫಸ್ಟ್ ಅಟೆಂಪ್ಟ್ನವರೇ ಮೈನ್ಸಿಗೆ ಬರ್ತಿರೋದು. ಸುಮ್ಮನೆ ಗುಂಡಾಗ್ತಾ ಇದ್ದಾರಲ್ಲ, ಅವ್ರದ್ದೇ ಜಾಸ್ತಿ ಪಾಸಾಗಿ ಅವರೇ ಕಟ್ ಆಫಲ್ಲಿ ಬಂದ್ಕೊಂಡು ಅವರೇ ಮೇನ್ಸಿಗೆ ಬರ್ತಿರೋದು. ನೀವು ಅಕಸ್ಮಾತ್ ಇನ್ ಸರ್ವಿಸ್ ಇರೋರು, ಆಲ್ರೆಡಿ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡಿರೋರು, ನಿಮ್ಮ ಪ್ರಿಲಿಮ್ಸ್ ಪಾಸ್ ಆಯ್ತು ಅಂದರೆ ಡೆಫಿನೆಟ್ಲಿ ಮೇನ್ಸ್ ಪಾಸ್ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಆ್ಯಂಡ್ ಈ UPSC ಭೂತ ಥರ ಎಲ್ಲ ನೋಡೋಕೆ ಹೋಗಬೇಡಿ, ಏನೂ ಇಲ್ಲ. ಒಂದು ಲೈನ್ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರ್ದಿರೋರು IPS ಆ್ಯಂಡ್ IAS ಆಗ್ತಿದ್ದಾರೆ ಇವತ್ತು. ಆ್ಯಂಡ್ ಒಂದು ಏನು ಜಸ್ಟ್ SLC ಪಾಸ್ ಹೋದ್ರು, ಜಸ್ಟ್ PUC ಆ್ಯಂಡ್ ಜಸ್ಟ್ ಡಿಗ್ರಿ ಪಾಸ್ ಹೋದ್ರಲ್ಲ UPSC ಒನ್ ಅಟೆಂಪ್ಟಲ್ಲಿ ಕ್ರ್ಯಾಕ್ ಮಾಡ್ಕೊ ಬರ್ತಿದ್ದಾರೆ. ಸೊ ಸರ್ವಿಸಲ್ಲಿ ಇರೋದ್ರಿಂದ ನಿಮಗೆ ಗೊತ್ತಿಲ್ಲದೆ ನಿಮಗೆ ಒಂದಿಷ್ಟು ಮೆಚುರಿಟಿ ಎಲ್ಲ ಆಲ್ರೆಡಿ ಹೆಂಗೆ ಹೋಲ್ಡ್ ಮಾಡ್ಕೋಬೇಕು ಇನ್ಫಾರ್ಮೇಷನ್ ಅದೆಲ್ಲ ಬಂದಿರುತ್ತೆ, ನಿಮಗೆ ಗೊತ್ತಿರಲ್ಲ, ನೀವು ನಿಮ್ಮನ್ನು ಡೌಟ್ ಮಾಡ್ತಿರ್ತೀರಷ್ಟೇ. ಒನ್ಸ್ ಯು ಆರ್ ಇನ್ ಟು ದ ಸ್ಟಡಿ ಅಲ್ವಾ, ನಿಮಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಆ್ಯಂಡ್ ಪ್ರಿಲಿಮ್ಸಲ್ಲೂ ಅಷ್ಟೇ, ಕೆಲವೊಂದೆಲ್ಲ ಈಗ ಹೇಗಾಗ್ತಿದೆ ಅಂದರೆ 4 ರೈಟ್ ಆನ್ಸರ್ಸೇ, ಅದರಲ್ಲಿ ಮೋಸ್ಟ್ ರೈಟ್ ಯಾವುದಂತ ಚೂಸ್ ಮಾಡ್ತಾ ನೀವು ಆಲ್ರೆಡಿ ಸರ್ವಿಸಲ್ಲಿ ಇರೋದ್ರಿಂದ ನಿಮ್ಮ ಮೆಚುರಿಟಿ ಹೆಲ್ಪ್ ಮಾಡುತ್ತದು. ಸೊ ಇದು ಡೆಫಿನೆಟ್ಲಿ ಇದಲ್ಲ ಅಂತ ಹೇಳಿ ಏನು ನೆಗೆಟಿವನ್ನು ತೆಗಿತಾನೆ ನಿಮ್ಗೆ ರೈಟ್ ಆನ್ಸರ್ ಬಂದುಬಿಡುತ್ತೆ. ನಿಮ್ಮ ಗೆಸ್ ವರ್ಕ್ ಆ್ಯಕ್ಚುಲ್ ಆಗಿ ರೈಟ್ ಇರುತ್ತೆ, ಆಲ್ರೆಡಿ ನೀವು ಎಕ್ಸಾಮ್ ಕ್ರ್ಯಾಕ್ ಮಾಡಿರೋದ್ರಿಂದ ನಿಮ್ಮ ಗೆಸ್ ವರ್ಕ್ ಕಂಪೇರ್ ಟು ಈಗ ಫಸ್ಟ್ ಟೈಮ್ ಬರ್ತಿರೋರಿಗೂ ಡಿಫ್ರೆನ್ಸ್ ಇರುತ್ತೆ, ನಿಮ್ಮ ಗೆಸ್ ವರ್ಕ್ ರೈಟ್ ಆಗುತ್ತೆ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ 24th ಲಾಸ್ಟ್ ಡೇಟ್ ಇದೆ. ಸೊ ಸುಮ್ಮನೆ ಹೋಗಿ ಅಪ್ಲೈ ಮಾಡಿ. ಹೆಣ್ಮಕ್ಳಿಗಾದರೆ ಫ್ರೀ, ಗಂಡು ಮಕ್ಳಿಗಾದರೆ 100 ರೂಪಾಯಿ. ನಿಮಗೆ ಬಸ್ಸು ಫ್ರೀ ಇದೆ, ಆರಾಮ್ ಬೆಂಗಳೂರಿಗೆ ಹೋಗಿ ಎಕ್ಸಾಮ್ ಬರೆಯೋದು, ಅಥವಾ ಮೈಸೂರಲ್ಲೇ ಎಕ್ಸಾಮ್ ಸಿಗುತ್ತೆ. ಆ್ಯಂಡ್ ಮೇನ್ಸು ಬೆಂಗಳೂರು ಅಥವಾ ಮೇನ್ಸ್ ಬೆಂಗಳೂರಲ್ಲಿ ಮಾತ್ರ ಮೇನ್ಸ್ ಸಿಗುತ್ತೆ. ಇಂಟರ್ವ್ಯೂ ಡೆಲ್ಲಿ, ಆರಾಮಾಗಿ ಟ್ರೈನಲ್ಲಿ ಹೋಗಿ ಬಂದರೆ ಆಯಿತು. ಸೊ ಏನೂ ಸಮಸ್ಯೆ ಇಲ್ಲ. ನೀವು ನಿಮ್ಮ ಫ್ರೆಂಡಿಗೂ ಹೇಳಿದೆ UPSC ಕ್ರ್ಯಾಕ್ ಮಾಡ್ಬೋದು, ನಿಮಗೆ ಯಾರಿಗೂ ಗೊತ್ತಿಲ್ಲದೆ UPSC ಕ್ರ್ಯಾಕ್ ಆಗುತ್ತೆ. ನಾನು ಅವ್ರದ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ ಪೊಲೀಸ್ ಕಾನ್ಸ್ಟೇಬಲ್ದು, ಅವ್ರ ಸ್ಟೇಷನ್ ಅವರಿಗೆ ಗೊತ್ತಿರಲಿಲ್ಲ, ಅವ್ರು IPS ಆದಮೇಲೆ ಗೊತ್ತಾಗಿದ್ದು ಅವ್ರು ಪ್ರಿಪೇರ್ ಮಾಡ್ತಿದ್ದಾರಂತ. ಸುಮ್ಮನೆ ಮೊಬೈಲ್ ತಗೊಳ್ಳಿ, ನಿಮಗೆ ಅನಿಸ್ತಾ ಇರೋ ಅದೇ ನಾನು ಈಗೇನು ಹೇಳ್ಕೊಟ್ಟಿದ್ದೀನಲ್ವ, ವಿಷನ್ IAS 10 years ಸಬ್ಜೆಕ್ಟ್ದು, ಆ್ಯಂಡ್ ರೀಸ್ನಿಂಗು ಆ್ಯಪ್ಟಿಟ್ಯೂಡು. ಡೋಂಟ್ ಮೇಕ್ ಮಿಸ್ಟೇಕ್. ಟಾಪರ್ಸ್ನ ವೀಡಿಯೋಗಳನ್ನು ನೋಡಿ ನೀವು ಏನೋ ಲಕ್ಷ್ಮೀಕಾಂತ್, ಸ್ಪೆಕ್ಟ್ರಮ್ಮು ಅಥವಾ ಯಾವುದಾದ್ರೂ ಟಾಪ್ ಬುಕ್ಸನ್ನು ತರಿಸ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ 10 ವರ್ಷ ಆದರೂ ಇಲ್ಲೇ ಇರ್ತೀರಾ, ಏನೂ ಚೇಂಜಸ್ ಆಗಲ್ಲ. ಸ್ವಲ್ಪ ರಿವರ್ಸ್ ಇಂಜಿನಿಯರಿಂಗ್ ಮಾಡುತ್ತಾ ಹೋಗೋಣ, ಯಾವ್ದು ಆ್ಯಕ್ಚುಯಲ್ ವರ್ಕ್ ಆಗುತ್ತೆ ಅದನ್ನು ಮಾತ್ರ ಮಾಡೋಣ. ನಿಮಗೀಗ ಆ ವೀಡಿಯೋಸ್ಗಳಿಂದನೇ ನೀವು ಪ್ರಿಲಿಮ್ಸಿಗೆ ಪ್ರಿಪೇರ್ ಆಗಿ, ಆ್ಯಂಡ್ ಆಪ್ಷನಲ್ಲೂ ಇವತ್ತೇ ನಿಮ್ಮ ಸಬ್ಜೆಕ್ಟ್ ಏನಿದೆ ಅದನ್ನೇ ಪ್ರಿಪೇರ್ ಆಗಿ. ಆ್ಯಂಡ್ ಎಕ್ಸಾಮ್ ಮುಗ್ದಾದ್ಮೇಲೆ ಎರಡಕ್ಕೂ ಟೆಸ್ಟ್ ತೊಗೊಳ್ಳಿ, ಟೆಸ್ಟ್ ಸೀರೀಸು. ಪ್ರಿಲಿಮ್ಸ್ ಮುಗ್ದಾದ್ಮೇಲೆ ನಿಮ್ಮ ಜನರಲ್ ಸ್ಟಡೀಸಿಗೂ ಟೆಸ್ಟ್ ಸೀರೀಸ್ ತೊಗೊಳ್ಳಿ, ಆಸ್ ವೆಲ್ ಆಸ್ ಆಪ್ಷನ್ಲಿಗೂ ಟೆಸ್ಟ್ ಸೀರೀಸ್ ಓನ್ಲಿ ಏನು ಹೆಲ್ಪ್ ಆಗೋದಂದರೆ ನಿಮ್ಮ ಆನ್ಸರ್ ರೈಟಿಂಗ್ ಸ್ಪೀಡ್ ಮಾಡುತ್ತೆ, ಆ್ಯಂಡ್ ಲಿಮಿಟೆಡ್ ವರ್ಡ್ಸಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಹೆಂಗೆ ಹಾಕಬೇಕು ಅಂತ. ನಾನು ಮೈನ್ಸ್ ಬರ್ದಿದ್ದೀನಿ 2019. ನನಗೆ ಮೈನ್ಸ್ ಅಷ್ಟು ಸಬ್ಜೆಕ್ಟ್ 5ನೇ ದಿನ ಬರೆದು ಹೊರಗೆ ಬರ್ತಾ ಒಂದೇ ಅನಿಸಿದ್ದು ಸರ್. ಅಲ್ಲಿ ತುಂಬ ಟ್ರಾನ್ಸ್ಪರೆಂಟಾಗಿ ಹೇಳ್ತೀನಿ, 5ನೇ ದಿನ ಫೈನಲ್ ಎಕ್ಸಾಮ್ ನಾನು ಬರೆದು ಹೊರಗೆ ಬರ್ತಾ ನನಗೆ ಅನಿಸಿದ್ದು, ನಾನು ಎಷ್ಟು ಓದಿದ್ದೀನಿ ಅದ್ರದ್ದು 1% ಬರೆದಿಲ್ಲ ಅಲ್ಲಿ. ಅಂದರೆ ನಾವು ಸುಮ್ಮನೆ ಏನೇನೋ ಓದ್ಕೊಂಡು ಹೋಗ್ತೀವಿ, ಅಲ್ಲಿ ಬರೆಯೋಕ್ಕೆ ಏನು ಬದನೇಕಾಯಿ ಇರಲ್ಲ, ಆ್ಯಕ್ಚುಲಾಗಿ ಏನೂ ಇರಲ್ಲ. ನಾವು ಓದಿರೋದು 1% ಬರೆಯೋಕ್ಕಿರಲ್ಲ. ಹಾಗಾಗಿ ನಿಮ್ಮ ಲಿಮಿಟೆಡ್ ಟೈಮಲ್ಲಿ ಏನು ಓದ್ತೀರಿ ದಟ್ ಈಸ್ ಮೋರ್ ದೆನ್ ಎನಫ್ ಫಾರ್ UPSC. ಪ್ರಾಬ್ಲಮ್ ಅಂದರೆ ಪ್ರಿಲಿಮ್ಸ್ ಪಾಸ್ ಆಗಲ್ಲ, ಅದೇ ಸಮಸ್ಯೆ. ಪ್ರಿಲಿಮ್ಸ್ ಪಾಸ್ ಆಯ್ತು ಅಂದರೆ ಮೇನ್ಸಲ್ಲಿ ಏನೂ ಬರೆಯೋಕ್ಕಿಲ್ಲ, 1750 ನೀವು ಆರಾಮಾಗಿ ಬರ್ದಾಕೆ ಬರ್ತೀರಾ, ನಿಮಗದು ಸಮಸ್ಯೆನೇ ಅಲ್ಲ. ಅದಕ್ಕೆ ಪ್ರಿಪೇರ್ ಫಾರ್ UPSC ಪ್ರಿಲಿಮ್ಸ್, ದಟ್ ಟು CSAT. ಅಂಡರ್ಸ್ಟುಡ್? ಅಟ್ಲೀಸ್ಟ್ ಈ ಸ್ಟೇಷನಲ್ಲಿ ಒಬ್ಬರಾದರೂ ಈ ಸತಿ IPS ಆಗಬೇಕು. ಯಾಕಾಗಲ್ಲ ನೋಡೋಣ. 02624818. I'll repeat, 9902624818. ಇದು ನಂದು ಆ್ಯಕ್ಚುಲಿ ಪರ್ಸ್ನಲ್ ನಂಬರು, ನಂದು ಆಫೀಸ್ ನಂಬರ್ ನಂಗೆ ಮರ್ತೋಗಿದೆ, ಇದರ ಜಾಬಲ್ಲಿದೆ. ಬಟ್ ನನ್ನ ಪರ್ಸ್ನಲ್ ನಂಬರೇ ನಿಮ್ಮ ಹತ್ರ ಇರಲಿ, ನಾನು ಎಲ್ಲೂ ಕೊಟ್ಟಿಲ್ಲ ಈ ನಂಬರು. ನಿಮ್ಗೆ ಏನಾದರೂ ಓದ್ತಿರ್ತಾ ಡೌಟ್ ಬಂತಾ, ಡೋಂಟ್ ವರಿ, ಎಷ್ಟೇ ಟೈಮ್ ಆದರೂ ನನಗೆ ಕಾಲ್ ಮಾಡಿ, ಓಕೆ? ಆ್ಯಂಡ್ ನಮ್ಮಲ್ಲಿ ಬೇರೆ ಮೇಡಮ್ ಎಲ್ಲ ಇದ್ದಾರೆ, ನಿಮ್ಗೆ ಅಕಸ್ಮಾತ್ ಮುಜುಗರ ಆದರೆ ನಾನು ಅವರಿಗೂ ನಂಬರ್ ಶೇರ್ ಮಾಡ್ತೀನಿ, ಅವ್ರ ಜೊತೆ ಈಗ ನೀವು ಕಮ್ಯುನಿಕೇಟ್ ಮಾಡ್ಬೋದು, ಓಕೆ? ಆ್ಯಂಡ್ ನನ್ನ ಹತ್ರ ಒಂದಿಷ್ಟು ಮಟೀರಿಯಲ್ಸ್ಗಳೆಲ್ಲ ಇದೆ ಆನ್ಲೈನಲ್ಲಿ, ಅದನ್ನು ಶೇರ್ ಮಾಡ್ತೀನಿ ಇಫ್ ಯು ವಾಂಟ್, ಓಕೆ? ಆ್ಯಂಡ್ NCERTನೆಲ್ಲ ಬೈ ಮಾಡೋಕ್ಕೆ ಹೋಗ್ಬೇಡಿ, ಅದಕ್ಕೆಲ್ಲ ನಿಮಗೆ ಫ್ರೀ UPSC PDF ಅಂತ ಒಂದು ಅದನ್ನು ಬೇಕಾದ್ರೆ ಬರ್ಕೊಳ್ಳಿ, www.freeupscpdf.com, freeupscpdf.com. ಇದರಲ್ಲಿ ನಿಮಗೆ ಎಲ್ಲ ಮಟೀರಿಯಲು ಫ್ರೀಯಾಗಿ ಸಿಗುತ್ತೆ, ಎಲ್ಲ ಮಟೀರಿಯಲ್ಗಳು. ನಿಮಗೆ ಡೆಲ್ಲಿ ಮತ್ತು ಬೆಂಗಳೂರಲ್ಲಿರೋ IAS ಇನ್ಸ್ಟಿಟ್ಯೂಷನ್ಗಳಲ್ಲಿ 50,000 60,000ಕ್ಕಿರೋ ಟೆಸ್ಟ್ ಸೀರೀಸ್ಗಳಿರುತ್ತಲ್ವ, ನಿನ್ನೆ ಟೆಸ್ಟ್ ಸೀರೀಸ್ ಮುಗ್ದಿದೆ ಅಂದರೆ ಇವತ್ತು ಬೆಳಗ್ಗೆ ಅದರಲ್ಲಿ ಹಾಕಿರ್ತಾರೆ. ನೀವು ಫಸ್ಟಿಗೆ ಏನು ಮಾಡಿ ಗೊತ್ತಾ, ಆ ಟೆಸ್ಟನ್ನು ಮಾತ್ರ ಮಾಡಿ, ಆ್ಯಂಡ್ ವೆರಿ ನೆಕ್ಸ್ಟ್ ಪೇಜಲ್ಲಿ ಸೊಲ್ಯೂಷನ್ಸ್ ಇರುತ್ತೆ, ಆಮೇಲೆ ಕಂಪೇರ್ ಮಾಡಿ. ಯಾವುದೇ ಟೆಸ್ಟ್ ಸೀರೀಸನ್ನು ಬೈ ಮಾಡಬೇಡಿ, ಎಲ್ಲ ಮಾಫಿಯಾ, ಏನು ಕೋಚಿಂಗ್ ಆ ಥರ ನೀವು ಏನು ತಗೋಬೇಕಂತಲೇ ಇಲ್ಲ. ನೀವು ಜಸ್ಟ್ ಆ ಟೆಸ್ಟ್ ಸೀರೀಸ್ಗಳನ್ನು ಈ ಫ್ರೀ UPSCPDF.com ಸುಮ್ಮನೆ ಡೌನ್ಲೋಡ್ ಮಾಡ್ಕೊಳ್ಳಿ. ವಿಷನ್ ಇದಿದೆ, ರಾವ್ಸ್ ಇದಿದೆ, ಓನ್ಲಿ IAS ಇದಿದೆ, ಆ್ಯಂಡ್ ವಾಜಿರಾಮ್ನವ್ರದ್ದಿದೆ, ಇದೆಲ್ಲ ತುಂಬ ಚೆನ್ನಾಗಿದೆ. ಎಲ್ಲದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ರಿಸೋರ್ಸನ್ನು. ಎಲ್ಲದನ್ನು ಇದನ್ನು ನಮ್ಮ ಸ್ಟೂಡೆಂಟ್ಸಿಗೆ ಹೇಳಲ್ಲ ಅಲ್ಲಿನವ್ರಿಗೆ, ಬಿಕಾಸ್ ಅವರು ಮಾರ್ಕೆಟಲ್ಲಿದ್ದಾರೆ, ಅವ್ರು ಅದನ್ನೆಲ್ಲ ಪರ್ಚೇಸ್ ಮಾಡಲಿ. ಬಟ್ ನೀವು ಇದರಲ್ಲಿ ಸಿಗುವ ಫ್ರೀ ಮಟೀರಿಯಲ್ಸ್ಗಳನ್ನು ಯೂಸ್ ಮಾಡಿ, ರೈಟ್? ಟೆಸ್ಟ್ ಸೀರೀಸ್ಗಳು. ಆ್ಯಂಡ್ ದಿಶಾ ಪಬ್ಲಿಕೇಶನ್ಸ್ ಇದು 25 years ಇದು
ಅದರಲ್ಲಿ ನಿಮಗೆ ಒಂದು ಮಟೀರಿಯಲ್ ಸಿಗುತ್ತೆ ಫ್ರೀ UPSC PDF.com ಅಲ್ಲಿ ದಿಶಾ ಪಬ್ಲಿಕೇಶನ್ಸ್ ಇದು 25 ಇಯರ್ಸ್ ಇದು ಓಲ್ಡ್ ಕ್ವಶನ್ ಪೇಪರ್ ಬುಕ್ಲೆಟ್ ಸಿಗುತ್ತೆ ನಿಮಗೆ ಫ್ರೀಯಾಗಿ ಡೌನ್ಲೋಡಿಗೆ ಸಿಗುತ್ತೆ. ಅಕಸ್ಮಾತ್ ಅಲ್ಲಿ ಹುಡುಕ್ದಾಗ ಸಿಕ್ಕಿಲ್ಲ ಅಂದರೆ ನಂಗೆ ಮೆಸೇಜ್ ಹಾಕಿ ನನ್ನ ಹತ್ರ ಡೌನ್ಲೋಡ್ ಇದೆ, ನಾನೇ ಕಳಿಸ್ಬಿಡ್ತೀನಿ. ಫ್ರೀ ಟೈಮಲ್ಲಿ ಏನೂ ಇಲ್ಲ, ಸಬ್ಜೆಕ್ಟ್ ವೈಸ್ ಇದೆ. ಹಿಸ್ಟ್ರಿ ಸಬ್ಜೆಕ್ಟ್ ವೈಸಲ್ಲಿ ನಿಮ್ಗೆ ಓಲ್ಡ್ ಕ್ವಶನ್ ಪೇಪರ್ ಇದೆ. ಏನು ಗೊತ್ತಾ, ಕ್ವಶನ್ಸ್ ರಿಪೀಟ್ ಆಗಲ್ಲ UPSC ಇಲ್ಲ, ಆದರೆ ಇಂಪಾರ್ಟೆಂಟ್ ಏರಿಯಾ ರಿಪೀಟ್ ಆಗುತ್ತೆ. ನಾನು 6 times ಬರ್ದಿರೋದ್ರಿಂದ ನಾನು ಹೇಳ್ತಿದ್ದೀನಿ, ಇಂಪಾರ್ಟೆಂಟ್ ಏರಿಯಾ ರಿಪೀಟ್ ಆಗುತ್ತೆ, ಕ್ವಶನ್ಸ್ ಅದೇ ರಿಪೀಟ್ ಆಗಲ್ಲ, ಬಟ್ ಅದೇ ಏರಿಯಾದಿಂದ ಬರುತ್ತೆ. ದೇರ್ ಆರ್ ಸಮ್ ಫೇವ್ರೆಟ್ ಏರಿಯಾಸ್ ಆಫ್ UPSC ಅಂತ ಇದೆ. ಆ ಫೇವ್ರೆಟ್ ಏರಿಯಾವನ್ನು ಕ್ಯಾಚ್ ಮಾಡಿದ್ರೆ ನಿಮ್ದು ಎಕ್ಸಾಮ್ ಪಾಸ್ ಆಗುತ್ತೆ. ಈ ಪಲ್ಸ್ ಆಫ್ ದಿ ಎಕ್ಸಾಮ್ ಅಂತ ಹೇಳ್ತಾರೆ, ಅಂದರೆ ಆ ನಾಡಿ ಮಿಡಿತವನ್ನು ಹಿಡಿಬೇಕು ನೀವು ಅಷ್ಟೇ. ಬುದ್ಧಿವಂತರಾಗೋದು ಬೇಡ, ಜಾಸ್ತಿ ಓದೋದು ಬೇಡ, ಏನೂ ಬೇಡ. ಎಕ್ಸಾಮಿಗೆ ಒಂದು ನಾಡಿ ಮಿಡಿತ ಅಂತ ಇದೆ. ನೀವು ಆಲ್ರೆಡಿ ಒಂದು ಎಕ್ಸಾಮಿದ್ದು ನಾಡಿ ಮಿಡಿತ ಹಿಡಿದಿದ್ದೀರಿ, ಈ ಎಕ್ಸಾಮಿದ್ದು ನಾಡಿ ಮಿಡಿತ ಹಿಡಿದ್ರೆ ನಿಮ್ಗೆ ಸಕ್ಸಸ್ ಸಿಕ್ಬಿಡತ್ತೆ ಅಷ್ಟೇ. ಎಕ್ಸಾಮಿನ ನಾಡಿ ಮಿಡಿತವನ್ನು ಹಿಡಿಯೋದಕ್ಕೆ ಒಂದು 3-4 ತಿಂಗಳು ಬೇಕಾಗತ್ತೆ ಅಷ್ಟೇ. ನಿಮಗೆ ಗೊತ್ತಾಗುತ್ತೆ. ಆ ಓಲ್ಡ್ ಕ್ವಶನ್ ಪೇಪರಲ್ಲೇ ನಾನು ಸುಮಾರು ಕಲ್ತಿದ್ದೀನಿ. ಆ ಓಲ್ಡ್ ಕ್ವಶನ್ ಪೇಪರ್ ನೋಡೋ ರೀತಿ ಚೆನ್ನಾಗಿರ್ಬೇಕು ಅಷ್ಟೇ. ಓಪನ್ ಮೈಂಡೆಡಲ್ಲಿ ಯಾವ ಏರಿಯಾದಿಂದ ಕ್ವಶನ್ ಬರ್ತಿದೆ. ನೀವು ಓಲ್ಡ್ ಕ್ವಶನ್ ಪೇಪರ್ ಬರ್ತಾ ನಮ್ಮ ಮೈಂಡ್ ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ ಈ ಪ್ರಶ್ನೆಗೆ ಸಾಲ್ವ್ ಮಾಡೋದು ಹೆಂಗೆ, ಆ ಥರ ಅಲ್ಲ. ಪ್ರಶ್ನೆಯನ್ನೇ ಓದಿ, ಉತ್ತರಕ್ಕಿಂತನೂ ಪ್ರಶ್ನೆಯನ್ನು ಓದಿ, ಯಾವ ಏರಿಯಾದಿಂದ ಬಂದಿದೆ ಅಂತ ನೋಡಿ, ಅದ್ರ ಸುತ್ತಮುತ್ತ ಆದರೆ ತಿಳ್ಕೊಳ್ಳಿ. ಆ್ಯಂಡ್ ಜೊತೆಗೆ ನಿಮಗೆ ಡೆಫಿನೆಟ್ಲಿ ಚಾಟ್ GPTಗಳು ಹೆಲ್ಪ್ ಮಾಡುತ್ತೆ. ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಅಂತ ಅಂದ್ಕೊಳ್ಳಿ, ಸುಮ್ಮನೆ ಚಾಟ್ GPTಗೆ ಹಾಕಿ, ಚಾಟ್ GPT ಆ್ಯಪ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅದು ನಿಮಗೆ ಇನ್ ಡೀಟೇಲ್ ಆಗಿ ಫಾರ್ UPSC ಅಂತ ಹಾಕಬೇಡಿ. ಫಾರ್ ಎಕ್ಸಾಂಪಲ್ ಸ್ಯಾನ್ಸ್ಕ್ರಿಟೈಸೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ನೋಡ್ತಿದ್ರಿ, ಅಥವಾ ಇನ್ಫ್ಲೇಷನ್ ಅನ್ನೋ ಕಾನ್ಸೆಪ್ಟ್ ನೋಡ್ತಿದ್ರಿ, ಹಣದುಬ್ಬರ ಫಾರ್ UPSC ಅಂತ ಹಾಕ್ಬೇಡಿ. ಎಷ್ಟು ಚಂದ ಮಟೀರಿಯಲ್ ಕೊಡುತ್ತೆ ಗೊತ್ತಾ ನಿಮಗೆ. ಆ ಮಟೀರಿಯಲ್ಗಳ ಮುಂದೆ ಯಾವುದೇ ಸ್ಟ್ಯಾಂಡರ್ಡ್ ಬುಕ್ಕಿನ ಮಟೀರಿಯಲ್ಗಳು ಎಲ್ಲೂ ಇಲ್ಲ. ಓಕೆ, ಸೊ ಈ ಥರ ನಿಮ್ಮ ಹತ್ರ ಇರುವ ಮೊಬೈಲಲ್ಲೇ UPSC ಪಾಸ್ ಆಗ್ಬೋದು, ಗೊತ್ತಿದೆಯಾ? ಸೊ ಇದನ್ನು ತುಂಬ ದೊಡ್ಡ ದೊಡ್ಡ ಎಕ್ಸಾಮು ಆ ಥರ ಅನ್ನೋ ಕಾನ್ಸೆಪ್ಟನ್ನೇ ಹೊರಗೆ ತೆಗೆದಾಕಿ ನಿಮಗೋಸ್ಕರನೇ ಇರೋ ಎಕ್ಸಾಮ್. ನೀವು ಆಲ್ರೆಡಿ ಈ ಎಕ್ಸಾಮ್ ಪಾಸ್ ಆಗಿದ್ರಿ ಅಂತ ಹೇಳಿದ್ರೆ PC-ಗೂ UPSC-ಗೂ ತೀರಾ ಡಿಫ್ರೆನ್ಸ್ ಇಲ್ಲವೇ ಇಲ್ಲ. ಐ ಆಮ್ ಟೆಲ್ಲಿಂಗ್ ಯು, ತೀರಾ ಡಿಫ್ರೆನ್ಸ್ ಇಲ್ಲವೇ ಇಲ್ಲ. ಇನ್ನೂ ಸ್ಪೀಕಿಂಗ್, ನಾನು ಸುಮಾರು ಜನ ಆಸ್ಪಿರೆಂಟ್ಸನ್ನು ಈ PC-ಗೆ ಹೋದವ್ರನ್ನ ನೋಡಿದ್ದೀನಿ. ಅವ್ರು ಎಷ್ಟು ಓದ್ತಾರೆ ಅಂತ ಹೇಳಿದ್ರೆ ಅದೇ ಎಫರ್ಟ್ UPSC-ಲಿ ಹಾಕಿದರೆ ಡೆಫಿನೆಟ್ಲಿ UPSC-ನೇ ಪಾಸ್ ಆಗಿಬಿಡುತ್ತೆ. ಅಷ್ಟು ಆಲ್ರೆಡಿ ಓದಿದ್ದೀರಿ. ನಿಮ್ಮ ಹತ್ರ UPSC-ಗೆ ಬೇಕಾಗೋಕ್ಕಿಂತ ಜಾಸ್ತಿ ಇನ್ಫಾರ್ಮೇಷನ್ ಇದೆ. ಬಟ್ ಈ ಎಕ್ಸಾಮಿದ್ದು ನಾಡಿ ಮಿಡಿತವನ್ನು ಒಂದು ಚೂರು ಹಿಡಿದು ಇಲ್ಲಿಗೆ ಹೆಂಗೆ ಅಪ್ಲೈ ಮಾಡಬೇಕಂತ ಒಂದು ಸ್ವಲ್ಪ ಟ್ರೈ ಮಾಡಿ, ಒಂದು 3 ತಿಂಗಳು ಟ್ರೈ ಮಾಡಿ, ಆಮೇಲೆ ನೋಡಿ ನಿಮ್ಗೆ ಡೆಫಿನೆಟ್ಲಿ UPSC ಆರ್ KPSC ಒಂದು ಎಕ್ಸಾಮ್ ಪಾಸ್ ಆಗೇ ಆಗುತ್ತೆ. ಓಕೆ, ಸೊ ಬೇರೆ ಏನಾದರೂ ಕೇಳಲಿಕ್ಕಿದ್ರೆ ಒಂಚೂರು ಕೇಳಿ, ಅದರ್ವೈಸ್ ನಾವು ಎಂಡ್ ಅಪ್ ಮಾಡೋಣ, ಜಾಸ್ತಿ ಬೇಡ. ಸರ್ ನನಗೆ ಒಂದು EWS ಕಾನ್ಸೆಪ್ಟ್ ಸ್ವಲ್ಪ ಬೇಕಾಗಿತ್ತು ಸರ್. EWS ಅದೊಂದು ಡೌಟ್ ಇದೆ ಸರ್. ಸೆಷನ್ ಚೆನ್ನಾಗಿತ್ತು ಸರ್. ನಾನು 2023 ಒಂದು ಅಟೆಂಪ್ಟ್ ಮಾಡಿದ್ದೆ ಸರ್. ನನಗೆ ಮಾಡೋಣ ಅಂತೇಳಿ ಮಾಡಿದ್ದು, ಮತ್ತು ಈ ಸರ್ತಿ ಅಪ್ಲೈ ಮಾಡಿಲ್ಲ ಸರ್. ಇನ್ನು 24 ಟೈಮ್ ಇದೆ, ಅಪ್ಲೈ ಮಾಡಿ ಸರಿ. ಒಳ್ಳೆ ಇನ್ಫಾರ್ಮೇಷನ್ ಇತ್ತು, ಸಿಲೆಬಸ್ ಗೊತ್ತಿತ್ತು ಸರ್. ಪ್ರಿಲಿಮ್ಸಲ್ಲಿ ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್, ಇಂಟರ್ವ್ಯೂ, GS 4, ಆಮೇಲೆ ಲ್ಯಾಂಗ್ವೇಜ್ ಪೇಪರ್ಸ್, ಇಂಟರ್ವ್ಯೂ ಎಲ್ಲ ಐಡಿಯಾ ಇತ್ತು ಸರ್. ನೋಡೋಣ ಸರ್, ಟ್ರೈ ಮಾಡೋಣ. ನೀವು ಫಸ್ಟಿಗೆ ಏನು ಮಾಡ್ತೀರ ಅಂತ ಹೇಳಿದ್ರೆ UPSC ಸಿಲೆಬಸ್ ಏನಿದೆ ಅಂತೇಳಿ ಓಪನ್ ಮಾಡಿಕೊಂಡು ಅದರಲ್ಲಿ ಈ ಸಬ್ಜೆಕ್ಟ್ಸ್ ಇದೆ, ಆಮೇಲೆ ಜನರಲ್ ಸ್ಟಡೀಸ್ ಪೇಪರ್ 1 ಇದೆ, 2 ಇದೆ, 3 ಇದೆ, 4 ಇದೆ, ಎಥಿಕ್ಸ್ ಅಂತ ಇದೆ, ಕಡೆಗೆ ಆಪ್ಷನಲ್ 2 ಇದೆ, ಕಡೆಗೆ ಕ್ವಾಲಿಫೈಯಿಂಗ್ ಪೇಪರ್ ಮೇನ್ಸಲ್ಲಿ ಕನ್ನಡ ಒಂದಿದೆ, ಇಂಗ್ಲೀಷ್ ಒಂದಿದೆ. ಅಷ್ಟೆಲ್ಲ ತಲೆ ಕೊಡೋಕ್ಕೆ ಹೋಗಬೇಡಿ, ನಾನು ಹೇಳ್ತೀನಿ. ಸಿಲೆಬಸ್ನೇ ನೋಡೋದಕ್ಕೆ ಹೋಗಬೇಡಿ. ಬಿಕಾಸ್ ಸಿಲೆಬಸ್ ಪ್ರಕಾರ ಅವ್ರು ಕ್ವಶನ್ ಪೇಪರನ್ನು ಸೆಟ್ ಮಾಡಲ್ಲ. ಆಮೇಲೆ ಸಿಲೆಬಸ್ ಪ್ರಕಾರ ಯಾವುದೇ ಇನ್ಸ್ಟಿಟ್ಯೂಷನ್ ಪಾಠ ಮಾಡೋದಕ್ಕೆ ಹೋಗಲ್ಲ. ಸಿಲೆಬಸ್ ಅಲ್ಲಿ ಇರಲಿ. ಈಗ ಪ್ರಿಲಿಮ್ಸಿಗೆ ಏನು ಮಾಡಬೇಕು, ವಿಷನ್ 10 years ಇದು ಅದು ಮಾಡೋಕ್ಕೆ ಹೇಳಿದ್ದೀನಲ್ವ, ಆ ವೀಡಿಯೋಸ್ಗಳನ್ನೇ ಮತ್ತೆ ರಿಪೀಟೆಡಾಗಿ ನೋಡಿ. ಕರೆಂಟ್ ಅಫೇರ್ಸ್ಗೂ ಅಷ್ಟೇ, ಮ್ಯಾಗ್ಝಿನ್ ನ್ಯೂಸ್ ಪೇಪರ್ ಏನೂ ಬೇಡ. ಕರೆಂಟ್ ಅಫೇರ್ಸಿಗೆ ಇಯರ್ ಲಾಂಗ್ ಇದು. ಈಗ ಫಾರ್ ಎಕ್ಸಾಂಪಲ್ ಈಗ ಪೊಲಿಟಿ ಅಂತ ಹೇಳಿದ್ರೆ ಅನ್ಅಕಾಡೆಮಿಯಲ್ಲಿ ತುಂಬ ಚೆನ್ನಾಗಿದೆ. ಅನ್ಅಕಾಡೆಮಿಲಿ ಅವರು 1 year ಕರೆಂಟ್ ಅಫೇರ್ಸ್ ಎಲ್ಲ ವೀಡಿಯೋಸ್ಗಳು ಮಾಡಿಬಿಡ್ತಾರೆ. ಇಂಗ್ಲೀಷಲ್ಲಿರುತ್ತೆ, ನಾರ್ಮಲ್ ಇಂಗ್ಲೀಷಲ್ಲಿರುತ್ತೆ, ಅದನ್ನು ಕೇಳಿಸ್ಕೊಳ್ಳಿ. ಆ್ಯಂಡ್ ಕನ್ನಡ ವೀಡಿಯೋಸ್ಗಳು ಎಲ್ಲ ಸಿಗುತ್ತೆ. ವೀಡಿಯೋಸ್ಗಳಲ್ಲೇ ಜಾಸ್ತಿ ಹೋಗಿ, ವೀಡಿಯೋಸ್ಗಳಲ್ಲಿ. ಬಿಕಾಸ್ ಅವರು ಒಂದು ವೀಡಿಯೋ ಮಾಡಬೇಕಂತ ಹೇಳಿದ್ರೆ ½ an hour ವೀಡಿಯೋ ಮಾಡಬೇಕಂದ್ರೆ 3 hour ಅವ್ರು ವರ್ಕ್ ಮಾಡಿರ್ತಾರೆ. ನಿಮಗೆ ಫೈನ್ ಟ್ಯೂನ್ ಆಗಿರೋ ಸೊಲ್ಯೂಷನ್ ಸಿಗುತ್ತೆ. ವೀಡಿಯೋಸ್ಗಳನ್ನೇ ಜಾಸ್ತಿ ನೋಡಿ. ಸೊ ಸುಮ್ಮನೆ ಯಾವುದೋ ಮಂತ್ಲಿ ಮ್ಯಾಗ್ಝಿನ್ ಎಲ್ಲ ತರಿಸ್ಕೊಂಡು ನೀವು ಈ ಟೈಮಲ್ಲಂತೂ ಓದೋದಕ್ಕೆ ಹೋಗಲೇಬೇಡಿ. ಆ್ಯಂಡ್ ನ್ಯೂಸ್ ಪೇಪರ್ ಯಾಕೆ ಓದಿ ಅಂತ ಹೇಳಿದ್ರೆ ಅದು ಇದಕ್ಕೆ ಯಾವುದು ಇಂಗ್ಲೀಷ್ ಕಾಂಪ್ರಿಹೆನ್ಷನಿಗೆ ಹೆಲ್ಪ್ ಆಗಲಿ. ಅದು ನ್ಯೂಸಿಗೆ ಅಂತ ಅಲ್ಲ, ಇಂಗ್ಲೀಷ್ ಕಾಂಪ್ರಿಹೆನ್ಷನಿಗೆ. ಬಿಕಾಸ್ ಈ 2 ತಿಂಗಳಿದ್ದು ಏನು ನ್ಯೂಸ್ ಏನು ಜಾಸ್ತಿ ಬರಲ್ಲ. ಇಂಗ್ಲೀಷ್ ಕಾಂಪ್ರಿಹೆನ್ಷನಿಗಾಗಿ ನ್ಯೂಸ್ ಪೇಪರ್ ಹಿಂದೂ ಓದಿ. ಆ್ಯಂಡ್ ಸಿಲೆಬಸ್ ಬಗ್ಗೆ ಜಾಸ್ತಿ ತಲೆನೇ ಕೆಡಿಸ್ಕೋಬೇಡಿ. ಬಿಕಾಸ್ ಸಿಲೆಬಸ್ ಪ್ರಕಾರ ಯಾವತ್ತೂ ಕ್ವಶನ್ನೇ ಬಂದಿಲ್ಲ. ಸಿಲೆಬಸ್ಸೇ ಬೇರೆ ಇರುತ್ತೆ, ನಿಮಗೆ ಕ್ವಶನ್ ಬರೋ ಪ್ಯಾಟರ್ನ್ಸೇ ಬೇರೆ ಇರುತ್ತೆ ಒಂದು. ಆಮೇಲೆ ಸಾಹೇಬ್ರು EWS ಬಗ್ಗೆ ಕೇಳಿದರು. EWS ಅಂತ ಹೇಳಿದ್ರೆ ಎಕನಾಮಿಕ್ ವೀಕರ್ ಸೆಕ್ಷನ್ನಲ್ಲಿ ಅಂತ ಹೇಳಿದ್ರೆ ಈಗ 103rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮಾಡಿಬಿಟ್ಟು 2019 ಪಾರ್ಲಿಮೆಂಟ್ ಆಫ್ ಇಂಡಿಯಾದಲ್ಲಿ ಒಂದು ಬಿಲ್ ಪಾಸ್ ಮಾಡ್ತಾರೆ. ಜನರಲ್ ಕ್ಯಾಟಗರಿ ಯಾರಿರ್ತಾರೆ, ಜನರಲ್ ಕ್ಯಾಟಗರಿ ಅಂತ ಹೇಳಿದ್ರೆ OBC ಮತ್ತು SC STನ ಬಿಟ್ಟು ಉಳಿದಿರೋರನ್ನ ಜನರಲ್ ಅಂತ ಕರಿತೀವಿ. ಓಕೆ, ಸೊ ಈ ಜನರಲ್ ಕ್ಯಾಟಗರಿ ಯಾರು? ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಟೇಟಲ್ಲಿ ಕೆಲವೊಮ್ಮೆ ನೀವು ಜನರಲ್ ಆಗಿರ್ತೀರಿ, ಬಟ್ ಸೆಂಟ್ರಲಲ್ಲಿ OBC ಆಗಿರ್ತೀರಿ. ನಾವು ಸೆಂಟ್ರಲ್ ಲೆವೆಲಲ್ಲಿ ಯಾರು ಜನರಲ್ ಇದ್ದಾರೆ ಅವ್ರ ಬಗ್ಗೆ ಹೇಳ್ತಿರೋದು. ಸೆಂಟ್ರಲ್ ಲೆವೆಲಲ್ಲಿ ಯಾರು OBC ಅಲ್ಲ,
ಯಾರು SC ST ಅಲ್ಲ ಅಂಥವ್ರನ್ನ ಜನರಲ್ ಕೆಟಗರಿ ಅಂತ ಕರಿತೀವಿ. ಆ ಜನರಲ್ ಕೆಟಗರಿಯವರಿಗೆ ಎಲ್ರಿಗೂ ಅಲ್ಲ, ಅದರಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಒಂದು ಸರ್ಟಿಫಿಕೇಟ್ ಮಾಡಿಸ್ಬೇಕು. ನಿಮ್ಮ ತಹಶೀಲ್ದಾರ್ ಆಫೀಸಲ್ಲಿ ಮಾಡಿಕೊಡ್ತಾರೆ. ಅದರಲ್ಲೂ ಕೂಡ 8 ಲ್ಯಾಕ್ ಏನೋ ಮಿನಿಮಮ್ ಸ್ಲ್ಯಾಬ್ ಇದೆ. ಆ 8 ಲ್ಯಾಕ್ ಸ್ಲ್ಯಾಬ್ ಒಳಗೆ ನಿಮ್ಮ ಇನ್ಕಮನ್ನು ತೋರಿಸ್ಬೇಕು. ಮತ್ತು ಜಾಗ ಎಲ್ಲ ಒಂದಿಷ್ಟು ಎಕರೆಸ್ ಅಂತ ಇದೆ, ಅಷ್ಟು ಎಕರೆಗಿಂತ ಕಮ್ಮಿ ಇದ್ದರೆ. ಆ್ಯಂಡ್ ಬೈ ಆ್ಯಂಡ್ ಲಾರ್ಜ್ ಎಲ್ಟೆಲ್ಲಿಯೂ ಎಲ್ರಿಗೂ ಯಾರೆಲ್ಲ ಜನರಲ್ ಇದ್ದೀರಿ ಅವರಿಗೆಲ್ಲರಿಗೂ EWS ಸರ್ಟಿಫಿಕೇಟ್ ಮಾಡೋಕ್ಕಾಗತ್ತೆ. ಅಕಸ್ಮಾತ್ ನಿಮ್ದು ಆಸ್ತಿ ಏನಾದರೂ ಜಾಸ್ತಿ ಇದ್ದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ತಹಶೀಲ್ದಾರ್ ಹತ್ರ ಮಾತಾಡಿದ್ರೆ ಅಪ್ಪ ಮಗ ಬೇರೆ ಆಗಿದ್ದೀವಿ ಅಂತ ಹೇಳಿ ನಿಮ್ಮದೇ ಮಿನಿಮಮ್ ಆಸ್ತಿಯನ್ನು ತೋರಿಸಿ ನೀವು ಸರ್ಟಿಫಿಕೇಟನ್ನು ಮಾಡಿಸ್ಕೋಬೋದು. ಅದೇನು ಸಮಸ್ಯೆ ಬರಲ್ಲ. ಸೊ EWS ಸರ್ಟಿಫಿಕೇಟ್ ಜನರಲ್ ಇರೋರು ಎಲ್ಲರೂ ಮಾಡಿಸ್ಕೋಬೋದು. ಒಂದು ಬೆನಿಫಿಟ್ EWS ಏನಂತ ಹೇಳಿದ್ರೆ EWS ಈಸ್ ಆಲ್ಮೋಸ್ಟ್ ಈಕ್ವಲ್ ಟು OBC ನೌಡೇಸ್. ಗೊತ್ತಾ ನಿಮಗೆ? ಸೊ OBC ಮತ್ತು EWS ಇದು ಕಟ್ ಆಫಿಗೆ ಜಾಸ್ತಿ ಡಿಫ್ರೆನ್ಸ್ ಇರಲ್ಲ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಒಂದು ವರ್ಷ ಏನಾಗಿತ್ತು, EWS ಕಟ್ ಆಫ್ ಕಮ್ಮಿ ಇತ್ತು OBCಗಿಂತ, OBCನೇ ಜಾಸ್ತಿ ಇತ್ತು. ಸೊ ಅದೊಂದು ಯಾರು ಜನರಲ್ ಕ್ಯಾಟಗರಿಲಿ ಇದ್ದೀರಿ ಅವರಿಗೆ ದ ಬೆಸ್ಟ್ ಸೊಲ್ಯೂಷನ್. ಸೊ EWS ಸರ್ಟಿಫಿಕೇಟನ್ನು ಮಾಡಿಸಿ. ನೀವು ಜನರಲ್ ಆದರೆ EWS ಸರ್ಟಿಫಿಕೇಟ್ ಮಾಡಿಸಿ. OBC ಆ್ಯಂಡ್ SC ST ಆದರೆ ತಲೆ ಕೆಡಿಸ್ಕೊಳ್ಳೋದ ಬೇಡ, ಅದಕ್ಕೂ ನಿಮಗೂ ಸಂಬಂಧನೇ ಇಲ್ಲ. ಓಕೆ. ಆ್ಯಂಡ್ ಈ ನಿಮಗೆ ಎಕ್ಸಾಮೆಲ್ಲ ಪಾಸ್ ಆದಮೇಲೆ ಕ್ಯಾಡರ್ ಅಲೊಕೇಶನಲ್ಲಿ ಮತ್ತೆ ಇದೇ ಕಾನ್ಸೆಪ್ಟ್ ಬರುತ್ತೆ. ನೀವು ಫಾರ್ ಎಕ್ಸಾಂಪಲ್ ನೀವು ಜನರಲಲ್ಲಿ ಪಾಸ್ ಆಗಿದ್ದೀರಿ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು OBC ಇದ್ದೀರಾ ಅಂತ ಅಂದ್ಕೊಳ್ಳಿ, ಆದರೂ ಜನರಲಲ್ಲಿ ಪಾಸ್ ಆಗಿದ್ದೀರಿ ಅಂತ ಅಂದ್ಕೊಳ್ಳಿ. OBCಯಲ್ಲಿ ಜಾಸ್ತಿ ಮಾರ್ಕ್ಸಲ್ಲಿ ಜನರಲಲ್ಲಿ ಪಾಸ್ ಆದರೂ ಕೂಡ ನಿಮಗೆ ಕ್ಯಾಡರಲ್ಲಿ, ಕರ್ನಾಟಕ ಕ್ಯಾಡರಲ್ಲಿ 2 IPS ಆಫೀಸರ್ ಪೋಸ್ಟ್ ಖಾಲಿ ಇದೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಜಾಸ್ತಿ ಇರುತ್ತೆ, ಹೈಪೋಥೆಟಿಕಲಿ ಅಸ್ಯೂಮ್ 2 IPS ಆಫೀಸರ್ ಪೋಸ್ಟ್ OBCಗೆ ಖಾಲಿ ಇದೆ ಅಂತ ಅಂದ್ಕೊಳ್ಳಿ. ನೀವು OBC ಆಗಿದ್ದೀರಿ, ಆದರೆ ನಿಮ್ಮ ಮಾರ್ಕ್ಸ್ ಜನರಲಲ್ಲಿ ಪಾಸ್ ಆಗಿದೆ. ಐ ಆಮ್ ಸಾರಿ, ನಿಮಗೆ ಕರ್ನಾಟಕ ಕ್ಯಾಡರಲ್ಲಿ 2 ಜನರಲ್ ಪೋಸ್ಟ್ IPS ಖಾಲಿ ಇದೆ ಅಂತ ಅಂದ್ಕೊಳ್ಳಿ. 2 ಜನರಲ್ ಪೋಸ್ಟ್ IPS ಖಾಲಿ ಇದೆ. ನೀವು OBC ಇದ್ದೀರಿ, ಬಟ್ ನೀವು ಜನರಲಲ್ಲಿ ಪಾಸ್ ಆಗಿದ್ದೀರಿ ಅಂತ ಅಂದ್ಕೊಳ್ಳಿ. ನೀವು ಆ ಜನರಲ್ಲಿಗೆ ಅಪ್ಲೈ ಮಾಡಿದ ಕೂಡಲೇ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಜನರಲ್ ಅಂತ ತಗೊಳ್ಳಲ್ಲ. ನಿಮಗೆ ಇವೊಂದು ನಿಮ್ಮ ಮಾರ್ಕ್ಸ್ ಜಾಸ್ತಿ ಇದ್ದರೂ ನಿಮ್ಮ ಜನರಲ್ ಅಂತ ತಗೊಳ್ಳಲ್ಲ. ಯಾಕಂತ ಹೇಳಿದ್ರೆ ಈ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಕಟ್ ಆಫಲ್ಲೆಲ್ಲ ನೀವು OBC ಕಟ್ ಆಫಲ್ಲಿ ಪಾಸ್ ಆಗಿರ್ತೀರಿ, ಬಟ್ ಫೈನಲ್ ರಿಸಲ್ಟಲ್ಲಿ ಮಾತ್ರ ನೀವು ಜನರಲ್ ಅಂತ ತೋರಿಸಿ ಹೊರಗೆ ಬಂದಿರ್ತೀರಿ. ಆಗಿದ ಕಾರಣ ನೀವು ಅಲ್ಲಿ OBCನೇ ಆಗ್ತಿರ್ಬಿಟ್ರೆ ನೀವು ಮಾರ್ಕ್ಸ್ ಜಾಸ್ತಿ ಆದರೂ ಜನರಲ್ ಕ್ಯಾಟಗರಿ ಅಂತ ಸಿಗಲ್ಲ. ಈ ವರ್ಷ ಅದು ಪ್ರಾಬ್ಲಮ್ ಆಯ್ತು. IFS ಆಫೀಸರ್ ಒಬ್ರದ್ದು 300+ ರ್ಯಾಂಕ್ ಇತ್ತು, ಇನ್ನೊಬ್ರದ್ದು 100+ ರ್ಯಾಂಕ್ ಇತ್ತು. ಆ 300+ ರ್ಯಾಂಕ್ ಇದ್ದವರು ಪಾಪ ಅವರು ಆ್ಯಕ್ಚುಲ್ ಜನರಲ್ ಇದ್ದರು, ಆ್ಯಂಡ್ 100+ ರ್ಯಾಂಕರ್ ಅವ್ರದ್ದು ಮಾರ್ಕ್ಸ್ ಜಾಸ್ತಿ. ಆ್ಯಕ್ಚುಲಿ ಅವರು OBC ಇದ್ದರು. ಅಲ್ಲಿ ಜನರಲ್ ಕ್ಯಾಟಗರಿ ಬಂದಾಗ ಆ OBC ಅವರು ಕ್ಲೈಮ್ ಮಾಡಿದ್ರು, ನನ್ನ ಮಾರ್ಕ್ಸ್ ಜಾಸ್ತಿ ಇದೆ, ಸೊ ಜನರಲ್ ಕ್ಯಾಟಗರಿ ನನಗೆ ಕೊಡಬೇಕು, ನಾನು ಜನರಲಲ್ಲಿ ಪಾಸ್ ಆಗಿದ್ದೀನಿ ಅಂತ. ಬಟ್ ಕರ್ನಾಟಕ ಕ್ಯಾಬಿನೆಟ್ ಒಪ್ಪಲಿಲ್ಲ ಅದನ್ನು. ಅವ್ರು ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟ್ ಕರ್ನಾಟಕ ಕ್ಯಾಬಿನೆಟ್ ಡಿಸಿಷನ್ನೇ ಅಪೀಲ್ ಮಾಡಿತು. ಸೊ ಹಾಗಾಗಿ ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಿಡಿ. ಐ ಆಮ್ ಟೆಲ್ಲಿಂಗ್ ಯು, ಇದೆಲ್ಲ ಆಮೇಲೆ ಪಾಸ್ ಆದಮೇಲೆ ಇದು ಕತೆ. ನಿಮ್ಮ ಮುಂದೆ ಏನಿದೆ, ಜನರಲ್ ಆದರೆ ಒಂದು EWS ಸರ್ಟಿಫಿಕೇಟ್ ಮಾಡಿಸಿ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ. ಸೊ ಬೇರೆ ಏನಾದರೂ ಕ್ವಶನ್ಸ್ ಇದೆಯಾ ಸರ್? ಏನಿಲ್ಲ ಅಲ್ವಾ? ರೈಟ್. ಸೊ ಸಿಲೆಬಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಜಾಸ್ತಿ ವಿಡಿಯೋದನ್ನೇ ಫೋಕಸ್ ಮಾಡಿ. ಆ್ಯಂಡ್ ಅನ್ಅಕಾಡೆಮಿ ಒಳ್ಳೆ ಆ್ಯಪ್, ಅದನ್ನು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ IAS ದರ್ಶನ ಅಂತ ಅದೊಂದು ಯೂಟ್ಯೂಬ್ ಚಾನಲ್ ಇದೆ ನಮ್ಮದು, ಅದನ್ನು ಓದ್ಕೊಳ್ಳಿ. ಬಟ್ ಇದು ಮೋರ್ ದೆನ್ IAS ದರ್ಶನ, ಅನ್ಅಕಾಡೆಮಿ ತುಂಬ ಚೆನ್ನಾಗಿದೆ. ಡಾಕ್ಟರ್ ಸಿದ್ಧಾರ್ಥ ಅರೋರಾ ಅಂತ ಅವರು ಪೊಲಿಟಿ ಎಲ್ಲ ಚಂದ ಮಾಡಿ ಪಾಠ ಮಾಡ್ತಾರೆ. ನನಗೆ ಪಾಠ ಮಾಡಿದವರು ಅವರು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಡಾಕ್ಟರ್ ಸಿದ್ಧಾರ್ಥ ಅರೋರಾ ಅಂತ. ಅವರು ಎಂಟೈರ್ ಲಕ್ಷ್ಮೀಕಾಂತನ್ನು 10 ಅವರ್ಸಲ್ಲೆಲ್ಲ ಪಾಠ ಮಾಡಿದ್ರು. ಇನ್ಸ್ಟೆಡ್ ಆಫ್ ರೀಡಿಂಗ್ ದಟ್ ಲಕ್ಷ್ಮೀಕಾಂತ್ 500 ಪೇಜಿದ ಬುಕ್ಕು ನೀವು 50 ದಿನ ತಗೊಂಡು ಓದೋಕ್ಕಿಂತ ಆ 10 ಅವರ್ಸ್ ವೀಡಿಯೋ ನೋಡಿ. ನೀವು 500 ಪೇಜಿನ ಬುಕ್ಕನ್ನು 50 ದಿನ ತಗೊಂಡು ಓದಿದ್ರು ನಿಮ್ಗೆ ಆನ್ಸರ್ ಮಾಡೋಕ್ಕಾಗದೇ ಇರೋದನ್ನು ಆ 10 ಅವರ್ಸ್ ವೀಡಿಯೋ ನೋಡಿದ್ರೆ ಆನ್ಸರ್ ಮಾಡ್ಬೋದು. ಸೊ ಅದಕ್ಕೆ ನೀವು ಓದಬೇಕಂತ ಇಲ್ಲ ಎಕ್ಸಾಮ್ ಪಾಸ್ ಮಾಡೋದಕ್ಕೆ. ಸೊ ಈ ಥರದ್ದೆಲ್ಲ ಟ್ಯಾಕ್ಟಿಕ್ಸನ್ನು ಚೆನ್ನಾಗಿ, ಇಟ್ ಈಸ್ ಲೈಕ್ ಎ ಚೆಸ್. ಓಕೆ, ಎಕ್ಸಾಮ್ ಈಸ್ ಕೈಂಡ್ ಆಫ್ ಗೇಮ್. ಒನ್ ನೋ ಹೌ ಟು ಪ್ಲೇ, ದೇ ಗೋಯಿಂಗ್ ಟು ವಿನ್ ಅಷ್ಟೇ. ಯಾರಿಗೆ ಆಡಕ್ಕೆ ಬರುತ್ತೆ ಅವ್ರು ಗೆಲ್ತಾರೆ. ಇಟ್ ಈಸ್ ಎ ಗೇಮ್, ಇಟ್ ಈಸ್ ಎ ಚೆಸ್. ಇದು ಓದಿ ಬುದ್ಧಿವಂತರು ಪಾಸ್ ಆಗೋದು ಆ ಕಾನ್ಸೆಪ್ಟ್ ಅಲ್ಲ. ಇಟ್ ಈಸ್ ಎ ಚೆಸ್. ಒನ್ ನೋ ಹೌ ಟು ಪ್ಲೇ, ಹೀ ಗೋಯಿಂಗ್ ಟು ವಿನ್ ಅಷ್ಟೇ. ಅಂಡರ್ಸ್ಟ್ಯಾಂಡ್? ಸೊ ಸಾಕು, ನಾವು ಸುಮಾರು ಹೊತ್ತು ಮಾತಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪೇಷಂಟ್ ಲಿಸ್ನಿಂಗಿಗೆ. ಥ್ಯಾಂಕ್ ಯು. ಅವರ ಮುಂದಿನ ಜೀವನಕ್ಕೆ ಶುಭವನ್ನು ಹಾರೈಸ್ತಾ ಮಾಲಿಂಗೇಶ್ವರ ದೇವರು ಮುಂದಕ್ಕೆ ಉನ್ನತ ಅಧಿಕಾರಿಯಾಗಿ ಇದೇ ಜಿಲ್ಲೆಗೆ ಸೇವೆಗೆ ಬರುವಂತಾಗಲಿ, ಆ ಸಂದರ್ಭದಲ್ಲಿ ತಾವು ಕೂಡ ಅದೇ ಉನ್ನತ ಮಟ್ಟದಲ್ಲಿ ಏರಬೇಕಂತ ಹೇಳುವಂಥ ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೆಸಿಕೊಡಲಿಕ್ಕೆ ಸಹಕಾರ ನೀಡಿದ ಸಂಚಾರಿ ಪೊಲೀಸ್ ಠಾಣೆ ಮತ್ತು ನಗರ ಪೊಲೀಸ್ ಠಾಣೆ ಹಾಗೂ DYSP ಸಾಹೇಬರಿಗೆ, ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ತೆ.